ಒಪ್ಪಿಸ್ಕೊಡ್ತೇನಪ್ಪ. ನಿನ್ನ ಕಂಟ್ರೋಲಿಗೆ ಎಲ್ಲವನ್ನು ತೆಗೆದುಕೊಂಡಿದ್ದೇವೆ, ನಾವು ನಂಬುತ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಹಾಲೆಲ್ಲೂಯ್ಯ. ಪ್ರಾರ್ಥನೆ ಕೇಳಿದಕ್ಕಾಗಿ ನನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆ ದೇವರೇ, ಆಮೆನ್. Thank you, Jesus. Thank you, Lord. Thank you, Father. Thank you, Holy Spirit. Thank you, Lord. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರವನ್ನು ಹೇಳುವ. ಈ ಒಂದು ಒಳ್ಳೆಯ ದಿನದಂದು ದೇವರು ನಮ್ಮಲ್ಲಿ ನಿಲ್ಲಿಸಿದ್ದಾರೆ, ಅದು ಆತನ ಕೃಪೆಯಾಗಿದೆ. ಥ್ಯಾಂಕ್ ಯು ಜೀಸಸ್. Hallelujah. The Holy Master, we worship you, God. ದೇವರೇ, ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸುವರಾಗಿದ್ದೇವೆ ಕರ್ತನೆ. ತಂದೆ, ನೀನು ನಡೆಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಮಾಸ್ಟರ್. ದೇವರೇ, ಆರಾಧನೆ ನಡೆಸುವಾಗ ಕರ್ತನೆ ಸ್ವಾಮಿ, ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ. ಸ್ವಾಮಿ, ನಮ್ಮ ಹೃದಯವನ್ನು ಬಲ್ಲಂಥ ದೇವರು ನೀನು ಕರ್ತನೆ. ಹೌದೇಸುವೆ, ನಮ್ಮ ನಡೆಸು. ನಿನ್ನ ಪವಿತ್ರ ಆತ್ಮನಿಂದ ನಮ್ಮನ್ನು ತುಂಬಿಸು ಕರ್ತನೆ. ನೀನು ಒಳ್ಳೆಯ ದೇವರು, ಮಹೋನ್ನತನಾದ ದೇವರು, ಸರ್ವಶಕ್ತನು. ದೇವರೇ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಮ್ಮನ್ನು ನಡೆಸುವಂಥ ದೇವರು ನೀನು. ಮಹಿಮೆಯಿಂದ ಮಹಿಮೆಗೆ ನಡೆಸುವಂಥ ದೇವರು ನೀನು. ಉನ್ನತದಿಂದ ಉನ್ನತಕ್ಕೆ ನಡೆಸುವಂಥ ದೇವರು ನೀನು. ನೀ ನಮ್ಮ ದೊಡ್ಡ ದೇವರಾಗಿದ್ದೀಯಪ್ಪ. ನನಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ಸಮಯದಲ್ಲಿ ಕರ್ತನೆ ಇಲ್ಲಿ ಕೂಡಿ ಬಂದಿರುವ ಎಲ್ಲರ ನಿನ್ನ ಕರಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಬರಲಿಕ್ಕಿರುವವರನ್ನು ಸ್ವಾಮಿ ಎಲ್ಲರನ್ನು ಕರ್ತನೆ ವಿಶೇಷವಾಗಿ ಆಶೀರ್ವದಿಸು ಸ್ವಾಮಿ. ಸ್ವಾಮಿ, ಆಲಯದಲ್ಲಿ ನಡೆಯುವಂಥ ಕರ್ತನೆ ಎಲ್ಲ ಆರಾಧನೆಯಲ್ಲಿಯೂ, ವಾಕ್ಯ ಭಾಗದಲ್ಲಿಯೂ, ಸಾಕ್ಷಿ ಭಾಗ, ಕಾಣಿಕೆ ಭಾಗ ಎಲ್ಲದರಲ್ಲಿಯೂ ಕರ್ತನೆ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ವಾಮಿ, ಆರಾಧನೆ ಆರಂಭದಿಂದಲೂ ಸ್ವಾಮಿ ಅಂತ್ಯದವರೆಗೂ ನೀ ನಮ್ಮ ಜೊತೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿದೆ ಎಂದು ಬೇಡಿಕೊಳ್ಳಲಾಗಿದ್ದಾನೆ. ಎಲ್ಲವನ್ನು ನನ್ನ ಕರಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿ ಜೀವ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ದೇವರ ವಾಕ್ಯವನ್ನು ಓದಲಿಕ್ಕೆ ಇಷ್ಟ ಮಾಡ್ತೇನೆ. ಅದು ಐಶಾಯ ಚಾಪ್ಟರ್ 41 ವರ್ಸ್ 10. ಅದರಲ್ಲಿ ಹೀಗೆ ಬರೆದಿದೆ: ನಾನೇ ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧೈರ್ಯದ ಬಲಗೈಯನ್ನು ನಿನಗೆ ಆಧಾರ ಮಾಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ನಾವು ಭಯ ಪಡಬಾರ್ದು, ದೇವರು ನಮ್ಮ ಒಂದು ಬಲ ಆಗಿದ್ದಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ಈ ಸಾಂಗ್ ಹೀಗೆ ಹೇಳ್ತಾರೆ: ಭಯವಿಲ್ಲ, ಭಯವೇ ಇಲ್ಲ, ನನಗೆ ಯಾವಾಗ ಸಜ್ಜಾಯ ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಸಂಗೀತವನ್ನು ಕೈ ಚಪ್ಪಾಳೆ ಮೂಲಕ ದೇವರನ್ನು ಸ್ತುತಿಸಲು ಹೋಗುವ. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ ಉಂಟು, ಯೇಸು ನಾಮದಿ ಜಯ ಉಂಟು. ಭಯವಿಲ್ಲ, ಭಯವೇ ಇಲ್ಲ, ಜಯ ಜಯ ತಾನೇ. ಭಯವಿಲ್ಲ, ಭಯವೇ ಇಲ್ಲ, ಜಯ ಜಯ ತಾನೇ. ಅಬ್ರಹಾಮ ದೇವರು ನನ್ನೊಂದಿಗೆ ಇರುವ ಆಶೀರ್ವಾದ
ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ ಜಯ ಉಂಟು ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ ಜಯ ಉಂಟು ಯೇಸು ನಾಮದಿ ಜಯ ಉಂಟು ಯೇಸು ನಾಮದಿ ಜಯ ಉಂಟು ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಹೃದಯ ಬಯಸಿದನು ನನಗೆ ನೀಡುವನು ನಂತವಗ ಎಲ್ಲವನು ಹೇಗೋ ಪೂರೈಸುವ ಹೃದಯ ಬಯಸಿದನು ನನಗೆ ನೀಡುವನು ನಂತವಗ ಎಲ್ಲವನು ಹೇಗೋ ಪೂರೈಸುವ ಜಯ ಹೊಂದುವೆ ಯೇಸು ನಾಮದಿ ಜಯ ಹೊಂದುವೆ ಯೇಸು ನಾಮದಿ ಸೋಲು ನನಗೆ ಇಲ್ಲ ನಾನು ಸೋತು ಹೋಗುವುದೇ ಇಲ್ಲ ಜಯ ಉಂಟು ಯೇಸು ನಾಮದಲ್ಲಿ ಜಯ ಉಂಟು ಯೇಸು ನಾಮದಲ್ಲಿ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ ಜಯ ಉಂಟು ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ ಜಯ ಉಂಟು ಯೇಸು ನಾಮದಿ ಜಯ ಉಂಟು ಯೇಸು ನಾಮದಿ ಜಯ ಉಂಟು ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ವಿರೋಧವಾಗಿರುವವರು ನನ್ನ ಪಕ್ಷ ಸೇರುವರು ರಕ್ಷಕನನ್ನೊಳಗೆ ಆಗ ಈ ಲೋಕ ಅರಿಯುವುದು ವಿರೋಧವಾಗಿರುವವರು ನನ್ನ ಪಕ್ಷ ಸೇರುವರು ರಕ್ಷಕನನ್ನೊಳಗೆ ಆಗ ಈ ಲೋಕ ಅರಿಯುವುದು ಜಯ ಹೊಂದುವೆ ಯೇಸು ನಾಮದಿ ಜಯ ಹೊಂದುವೆ ಯೇಸು ನಾಮದಿ ಸೋಲು ನನಗೆ ಇಲ್ಲ ನಾನು ಸೋತು ಹೋಗುವುದೇ ಇಲ್ಲ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ ಜಯ ಉಂಟು ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ ಜಯ ಉಂಟು ಯೇಸು ನಾಮದಿ ಜಯ ಉಂಟು ಯೇಸು ನಾಮದಿ ಜಯ ಉಂಟು ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ ಜಯ ಉಂಟು ಪ್ರಾರ್ಥನೆಗೆ ಉತ್ತರ ಉಂಟು ಯೇಸು ನಾಮದಿ ಜಯ ಉಂಟು ಯೇಸು ನಾಮದಿ ಜಯ ಉಂಟು ಯೇಸು ನಾಮದಿ ಜಯ ಉಂಟು ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ ಭಯವಿಲ್ಲ ಭಯವಿಲ್ಲ
ಜೀಸಸ್. ದೇವರು ನಮ್ಮ ಜೊತೆ ಇರುವಾಗ ನಮಗೆ ಭಯ ಇಲ್ಲ. ಯೇಸು ನಮ್ಮ ಬಲ, ನಮ್ಮ ಜಯ, ನಮ್ಮ ಧೈರ್ಯ ಮತ್ತು ನಮ್ಮ ಎಲ್ಲ ಸಹ ನಮ್ಮ ದೇವರಾಗಿದ್ದಾರೆ. ಆಮೆನ್. ಸಿಂಹದ ಗವಿಯಲ್ಲಿ ದಾನಿಯೇಲನನ್ನು ಕಾದದ್ದು ಆತ ನಮ್ಮ ಕರ್ತರಾಗಿದ್ದಾರೆ. ಉರಿಯುವ ಬೆಂಕಿಯಲ್ಲಿ ಆತರ ಭಕ್ತರ ಜೊತೆಗಿದ್ದು ಬಿಡಿಸಿದ್ದು ಅದು ನಮ್ಮ ಮಹೋನ್ನತ ದೇವರಾಗಿದ್ದಾರೆ. ಆಮೆನ್. ಅಂತ ಒಳ್ಳೆ ದೇವರನ್ನು ನಾವು ಈ ಸಮಯದಲ್ಲಿ ಸ್ತುತಿಸುವ. ಜೀಸಸ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನನಗೆಂದಿಗೂ ಭಯವಿಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಫರ್ಹಾನೆ ಎದ್ದರು, ಗೊಲಿಯಾತನೇ ನಿಂತರು, ನೀ ನನ್ನ ಜೊತೆಯಲ್ಲೇ ಇರುವೆ ದೈವ. ಫರ್ಹಾನೆ ಎದ್ದರು, ಗೊಲಿಯಾತನೇ ನಿಂತರು, ನೀ ನನ್ನ ಜೊತೆಯಲ್ಲೇ ಇರುವೆ ದೈವ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಯಿದ್ದು ಕಾದದ್ದು ನೀವೇ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀವೇ ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಯಿದ್ದು ಕಾದದ್ದು ನೀವೇ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀವೇ ತಾನೇ. ನೀನು ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರುಬನು ಯೇಸುವೇ, ನೀನು ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಲಾರ್ಡ್ ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ
ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನೆಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಮಾಡುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನೆಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಮಾಡುವೆ. ನನ್ನ ಕೈ ಬಿಡದ ದೇವರು ನೀನೇ, ನಾ ನಂಬುವ ಕೇಳ್ಯವು ನೀವೇ. ನನ್ನ ಕೈ ಬಿಡದ ದೇವರು ನೀವೇ, ನಾ ನಂಬುವ ಕೇಳ್ಯವು ನೀನೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಭಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನೇ ನಿಂತರು, ನೀ ನನ್ನ ಜೊತೆಯೆಂದು ಇರುವೆ ದೇವ. ಫರೋಹನೇ ಎದ್ದರು, ಗೊಲ್ಯಾತನೇ ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಕರ್ತನೆ, ನಮ್ಮ ಬಲವಾಗಿರುವ ಆತನಿಗೆ ಸ್ತೋತ್ರ. ನಮ್ಮ ಧೈರ್ಯವೇ ನಿಮಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಮ್ಮ ಈ ಒಂದು ಜೀವಿತ ಭಾಗದಲ್ಲಿ ಕರ್ತನೆ ನಿನಗೆ ನಾವು ಮಹಿಮೆ ಸಲ್ಲಿಸುವರಾಗಿರ್ತೇವೆ ಕರ್ತನೆ. ಹಾಗೆ ಆಗುವಂತೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ನಮ್ಮೆಲ್ಲ ಸ್ತುತಿಗೆ ಪಾತ್ರನು ನೀನು ಕರ್ತನೆ, ಆರಾಧನೆಗೆ ಅರ್ಹನು ನೀನು ಸ್ವಾಮಿ. ಎಸ್ ಲಾರ್ಡ್, ಈ ಸಮಯದಲ್ಲಿ ಕರ್ತನೆ ನಮ್ಮನ್ನು ಆಶೀರ್ವದಿಸು. ನಮ್ಮ ಈ ಸ್ತೋತ್ರಕ್ಕೆ ರಾಜನು ನೀನು, ಮಹನೀಯನೇ ನಿನಗೆ ಸ್ತೋತ್ರ. ನಮ್ಮ ಆರಾಧನೆ ನಾಯಕನೇ ನಿನಗೆ ಸ್ತೋತ್ರ. ನಮ್ಮ ಸ್ತುತಿಗಳಿಗೆ ಪಾತ್ರನೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಜೀವಿತ ಭಾಗ ಸ್ವಾಮಿ, ನನ್ನ ಪ್ರಿಯನೇ ಯೇಸು ಸ್ವಾಮಿ.
ಮಹನೀಯನೇ యేసయ్య ನನ್ನ ಆರಾಧನೆ యేసయ్య ನನ್ನ ಸ್ತುತಿ ಪಾತ್ರನೇ ಹೌದು ಸ್ವಾಮಿ ನಮ್ಮ ಸ್ತುತಿಗಳಿಗೆ ಪಾತ್ರನಾದ ದೇವರು ನೀನು ನಮ್ಮ ಗಾನಿಯನೇ ನಿನಗೆ ಸ್ತೋತ್ರ ಹೌದು ನಮ್ಮ ಮಹನೀಯನೇ ನಿನಗೆ ಸ್ತೋತ್ರ ಸ್ವಾಮಿ యేసయ్య ನನ್ನ ಆರಾಧನೆ ನನ್ನ ಸ್ತುತಿ ಪಾತ್ರನೇ యేసయ్య ನನ್ನ ಘನನೀಯನೇ యేసయ్య ನನ್ನ ಮಹನೀಯನೇ యేసయ్య ನನ್ನ ಆರಾಧನೆ Yes, Lord. ಎಲ್ಲ ಮಹಿಮೆಗೂ ಘನತೆಗೆ ಯೋಗ್ಯನಾದ ದೇವರು ನೀನು ಸ್ವಾಮಿ ನಮ್ಮನ್ನು ತುಂಬಿ ನಿಮ್ಮನ್ನು ಆರಾಧಿಸ್ತೇವೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ ನಿನ್ನ ಮನ ತುಂಬಿ ಆರಾಧಿಸುವೆನು ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ ನಿನ್ನ ಮೇಲೆತ್ತಿ ಆರಾಧಿಸುವೆನು ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ ನಿನ್ನ ಮನ ತುಂಬಿ ಆರಾಧಿಸುವೆನು ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ ನಿನ್ನ ಮೇಲೆತ್ತಿ ಆರಾಧಿಸುವೆನು ಆರಾಧಿಸುವೆನು ನಿನ್ನ ಯೇಸುವೇ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಯೇಸುವೇ ಆರಾಧಿಸುವೆನು ನಿನ್ನ ಆ ಗುರು ಶಿಲುಬೆಯಲ್ಲಿ ನನಗಾಗಿ ಚಂಚಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ ಆ ಗುರು ಶಿಲುಬೆಯಲ್ಲಿ ಚಡಿಯಲ್ಪಟ್ಟೆ ನನಗಾಗಿ ನಿನ್ನ ಪ್ರಾಣ ನೀಡಿದೆ ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ ಆರಾಧಿಸುವೆನು ನಿನ್ನ ಯೇಸುವೇ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಯೇಸುವೇ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಯೇಸುವೇ ಆರಾಧಿಸುವೆನು ನಿನ್ನ ಎಸ್ ಲಾರ್ಡ್ ನಿನ್ನನ್ನೇ ನಾವು ಆರಾಧಿಸ್ತೇವೆ ಸ್ವಾಮಿ ನಿನ್ನನ್ನೇ ನಾವು ಸ್ತುತಿಸ್ತೇವೆ ನಿನ್ನನ್ನೇ ನಾವು ಕೊಂಡಾಡುತ್ತೇವೆ Thank you, Lord. We worship you, Jesus. Amen.
ದೇವರೇ, ನಿನ್ನ ಸನ್ನಿಧಾನದಲ್ಲಿ ದೇವರೇ ಸೇರಿ ಬಂದು ಸ್ವಾಮಿ ಕರ್ತನೆ ನಿನ್ನನ್ನು ಸ್ತುತಿಸುವಂತೆ, ಆರಾಧಿಸುವಂತೆ ನೀನು ಕೃಪೆಯನ್ನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಒಂದು ಕ್ಷಣ ಸಭೆ ಎಲ್ಲ ನಾವು ಕುಳಿತುಕೊಳ್ಳೋಣ. ಟೀಮ್ ಅವ್ರ ಹಾಗೆ ನಿಲ್ರಿ. ನಾವು ಕರ್ತನನ್ನ ಮಹಿಮೆ ಪಡಿಸೋಣ. ಎಸ್, ಆತನೊಬ್ಬನೇ ಯೋಗ್ಯನಾದಂಥ ತಂದೆಯಾಗಿದ್ದಾನೆ. ಕುಳಿತವರು ತಮ್ಮ ಹೃದಯವನ್ನು ತಂದೆಯ ಕಡೆಗೆ ತೆರೆಯೋಣ. ನಾವು ಪರಲೋಕದ ಕಡೆಗೆ ನಮ್ಮ ಹೃದಯವನ್ನು ತೆರೆದು ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಲ್ಲಿ ನಾವು ಕರ್ತನ ನಾವು ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್. ಪ್ರೀತಿಸುವೆ ನಿನ್ನನ್ನೇ ಯೇಸುವೇ, ಎಂದೆಂದಿಗೂ ಪ್ರೀತಿಸುವೆ ನಿನ್ನನ್ನೇ ಯೇಸುವೇ, ಎಂದೆಂದಿಗೂ ನೀನೇ ನನ್ನಯ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯಕ, ನೀನೇ ನನ್ನಯ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯಕ. ಹಾಲೆಲೂಯಾ, 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 ಹಾಲೆಲೂಯಾ. ಸಭೆಯವರೆಲ್ಲರೂ ಒಟ್ಟಾಗಿ ಹಾಡೋಣ. We worship you, Almighty God, King of Kings, Lord of Lords. ಇನ್ನೊಮ್ಮೆ ಹೇಳೋಣ ಸಭೆ ಒಟ್ಟಿಗೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Holy Spirit, take your control. Thank you, Jesus. ಮಾನ ಮಹಿಮೆ ಘನತೆ ಎಲ್ಲವೂ ನಿನಗೆ ಸ್ವಾಮಿ. ನಮ್ಮ ಕೂಡ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತಿರುಗಿ ನಾವು ಕರ್ತನ ಸಮ್ಮುಖದಲ್ಲಿ ಸಭೆಯಾಗಿ ಸೇರಿ ಬರಲು ದೇವರು ಕೃಪೆ ಕೊಟ್ಟಿದ್ದಾರೆ. ಆ ದೇವರಿಗೆ ನಾವು ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸೋರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲೋ, ಹಲ್ಲೆಲೂಯಾ. ಇಲ್ಲಿರುವವರೆಲ್ಲರೂ ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಎಲ್ಲರೂ ಇಲ್ಲಿದ್ದೀರಂತ ಆಯ್ತು. ಹಾಗಾದರೆ ಆದರೂ ಕೆಲವು ವಾಯ್ಸ್ ಬರಲಿಲ್ಲ, ಇನ್ನೊಮ್ಮೆ ಕೇಳ್ತೇನೆ. ಇಲ್ಲಿರುವವರು ಎಲ್ಲರೂ ಹಲ್ಲೆಲೂಯಾ. ಉಲ್ಲೇರು ನನ್ನವಂತೆ ಬರೋಣ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ ಮತ್ತು 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ದೇವರು ಈ ವಚನಗಳಲ್ಲಿ ಮಾತಾಡೋದಕ್ಕೆ ಪ್ರೇರೇಪಣೆ ಕೊಟ್ಟರು. ಅದರಿಂದ ಆ ವಚನವನ್ನು ಓದಿ ಅದನ್ನು ನಾವು ಧ್ಯಾನ ಮಾಡೋಣ. ನೀವು ಸಹ 1 Peter chapter 2 verse 5 and 9. ನೀವು ಸಹ
ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಅದರಲ್ಲಿ ಇಂಗ್ಲಿಷ್ ಹಾಕಿದರೆ ಒಳ್ಳೆಯದು. ಓಕೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಹಲ್ಲೆಲೂಯ. ಅಪೊಸ್ತಲನಾದ ಪೇತ್ರನು ಸಭೆಯವರಿಗೆ ಹೇಳುವಾಗ, ದೇವಜನರಿಗೆ ಹೇಳುವಾಗ ಆತನು ಈ ಮಾತನ್ನು ಅಲ್ಲಿ ಹೇಳಿರುವುದನ್ನು ನಾವು ಗಮನಿಸ್ಬೋದು. ಅದರಲ್ಲಿ ಬಿ ಪಾರ್ಟಲ್ಲಿ 5B ಪಾರ್ಟಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಆ ವಾಕ್ಯದಲ್ಲಿ 2 ವಿಷಯಗಳನ್ನು ಗುರುತಿಸ್ಕೊಳ್ಬೋದು. 1ನೇ ಭಾಗ ಕಟ್ಟಲ್ಪಡುತ್ತಾ ಇದ್ದೀರಿ. 2ನೇ ಪಾರ್ಟ್ ಏನು? ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಹಲ್ಲೆಲೂಯ. ಒಂದು ಕಡೆ ಕಟ್ಟಲ್ಪಡುವಂಥ ಕಾರ್ಯ, ಇನ್ನೊಂದು ಕಡೆ ಕೆಲವು ಜವಾಬ್ದಾರಿಗಳನ್ನು ನೆರವೇರಿಸುವಂಥ ಒಂದು ಕಾರ್ಯ. ಹಲ್ಲೆಲೂಯ, ಹಲ್ಲೆಲೂಯ. ನನಗೆ ಈ ಕಟ್ಟಲ್ಪಡೋದು ಮತ್ತು ಜವಾಬ್ದಾರಿಗಳನ್ನು ನೆರವೇರಿಸೋದು ಅನ್ನುವಾಗ ನನಗೆ ಎಕ್ಸಾಂಪಲ್ಗೆ ನೆನಪಿಗೆ ಬರೋದು ನೋಹನ ನಾವೇ ಕಟ್ಟಲಿಕ್ಕೆ ಎಷ್ಟು ವರ್ಷ ಆಯಿತು? ಸರಿಸುಮಾರು 100 ಚಿಲ್ಲರೆಯ ಅಷ್ಟು ವರ್ಷಗಳಲ್ಲಿ ಅವನು ನಾವೇನು ಕಟ್ಟುತ್ತಾ ಇದ್ದ. ಒಂದು ಕಡೆ ನಾವೆಲ್ಲಿ ಕಟ್ಟುತ್ತಾ ಇದ್ದ, ಅದು ಜವಾಬ್ದಾರಿಯನ್ನು ವಹಿಸಿಕೊಂಡು ನೋಡಿಕೊಳ್ತಾ ಇದ್ದ, ಕಟ್ತಾ ಇದ್ದ. ಇನ್ನೊಂದು ಕಡೆ ಸುನೀತಿಯನ್ನು ಸಾರ್ತಾ ಇದ್ದ ಅಲ್ವಾ? ಆ ಕಾಲದಲ್ಲಿ ಏನಾಯ್ತಂದರೆ, ನೋವನ ಕಾಲದಲ್ಲಿ ಮಳೆ ಬರ್ತದನ್ನುವಾಗ ಅವರಿಗೆ ಒಂದು ಸೋದ್ಯ ಆಯಿತು. ಮಳೆ ಬರುವುದಾ? ಇದೆಲ್ಲ ನಂಬುವಂಥದ್ದಲ್ಲ. ಆ ರೀತಿ ಏನಿರಲಿ, ಆ ಜನರ ಪರಿಸ್ಥಿತಿ ಏನಾಯ್ತಂತ ನಮ್ಮೆಲ್ಲರಿಗೂ ಗೊತ್ತುಂಟು. ಆದರೆ ನೋಹನಲ್ಲಿ ಕಾಣುವುದೇನೆಂದರೆ, ಒಂದು ಕಡೆ ತನ್ನ ರಕ್ಷಣೆಯನ್ನು ನಾವೇನು ಕಟ್ಟುತ್ತಾ ಇದ್ದದ್ದು, ಬೇರೆ ಏನು ಕಟ್ಟುತ್ತಾ ಇದ್ದದಲ್ಲವ, ತನ್ನನ್ನು ರಕ್ಷಿಸುವಂಥ ನಾವೆಯನ್ನು ಕಟ್ಟುತ್ತಾ ಇದ್ದ. ಇನ್ನೊಂದು ಕಡೆ ಲೋಕಕ್ಕೆ ಸುನೀತಿಯನ್ನು ಸಾರುತ್ತಾ ಇದೆ. ಈ ವಾಕ್ಯ ಆ ಪಿಕ್ಚರನ್ನು ತೋರಿಸುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಕಡೆ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ ಸಭೆ, ಜೀಸಸ್ ಕ್ರೈಸ್ತನ ಪರ್ಸನಲ್ ಸೇವರಾಗಿ ರಿಸೀವ್ ಮಾಡಿದಂಥ ಜನರು, ನಾವು ದೇವ ಜ್ಞಾನದಲ್ಲಿ, ದೇವ ಬಲದಲ್ಲಿ ಕಟ್ಟಲ್ಪಡುತ್ತಾ ಹೋಗಬೇಕು ನಾವು. ಹಲ್ಲೆಲೂಯ, ಹೌದಾ? ದೇವ ಜ್ಞಾನ ಮತ್ತು ದೇವರ ಬಲದಲ್ಲಿ ನಾವು ಕಟ್ಟಲ್ಪಡುತ್ತಾ ಹೋಗಬೇಕು. ಇನ್ನೊಂದು ಕಡೆ ಯಾಜಕೋದ್ಯೋಗವನ್ನು ಮಾಡಬೇಕು. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಈ ದಿನದಲ್ಲಿ ನೋಡ್ರಿ, ಯಾಜಕರನ್ನುವಾಗ ಹಳ ಒಡಂಬಡಿಕೆ ಕಾಲದ ಯಾಜಕರೋಪಾದಿಯ ಜವಾಬ್ದಾರಿ ಅಲ್ಲ, ನಾವು ಹೊಸ ಒಡಂಬಡಿಕೆಯ ಕಾಲದ ಯಾಜಕರಾಗಿದ್ದೇವೆ. ಎಷ್ಟು ಜನ ಒಪ್ತೀರಿ ನಾನು ಯಾಜಕನಾಗಿದ್ದೇನೆ? ಎಷ್ಟು ಜನ ಒಪ್ತೀರಿ ನೋಡುವ? ಒಪ್ಪುವವರು ಮಾತ್ರ ಇವತ್ತಿನ ಸಂದೇಶ ರಿಸೀವ್ ಮಾಡಲಿಕ್ಕೆ ಆಗ್ತದೆ. ಕೈ ಒಂದು 4-5 ಕೈ. ಅಬ್ಬಾ, ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ಯಾಜಕರಾಗಿದ್ದೇವೆ. ಇದನ್ನು ಸರಿಯಾಗಿ ನಾವು ಅರ್ಥೈಸಿಕೊಂಡ್ರೆ ಆ ಯಾಜಕ ಸೇವೆಯಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಉಂಟು. ಸರಿಯಾಗಿ ನಾವು ಅರ್ಥೈಸಿಕೊಳ್ಳದಿದ್ದರೆ ಯಾಜಕ ಸೇವೆಯಲ್ಲಿ ನಾವು ನಿಲ್ಲುವುದಕ್ಕೆ ಆಗುವುದಿಲ್ಲ, ಅಥವಾ ಆ ಯಾಜಕ ಸೇವೆಯನ್ನು ಪೂರ್ಣಗೊಳಿಸಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯ. ಯಾಜಕ ಸೇವೆಯಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ವಿಮೋಚನ ಕಾಂಡ 29ನೇ ಅಧ್ಯಾಯ 1ರಿಂದ 9ನೇ ವಚನ ಓದುವಾಗ, ಅಲ್ಲಿ ಆರೋನ್ ಮತ್ತು ಅವನ ಕುಟುಂಬವನ್ನು ಆ ಯಾಜಕ ಸೇವೆಗಾಗಿ ಏನು ಮಾಡ್ತಾರೆ?
ವಿಮೋಚನ ಕಾಂಡ 29ನೇ ಎಕ್ಸೋಡಸ್ ಚಾಪ್ಟರ್ 29 ವರ್ಸ್ 1-9 ಅಲ್ಲಿ ನಾವು ಓದುವಾಗ ಅದು ಸಣ್ಣ ಪುಡಿಯಾಗಿ ಐಗುಪ್ತ ದೇಶದಲ್ಲೆಲ್ಲ ಹಬ್ಬಿ. ವಿಮೋಚನ ಕಾಂಡ 29:1-9 ಅಲ್ಲಿ ಹೀಗೆ ಹೇಳ್ತದೆ, ಅವರು ನನಗೆ ಯಾಜಕರಾಗುವಂತೆ ಅವರನ್ನು ಪ್ರತಿಷ್ಠಿಸುವುದಕ್ಕೆ ನೀನು ಮಾಡಬೇಕಾದ ಕಾರ್ಯ ಯಾವುದೆಂದರೆ, ಒಂದು ಹೋರಿ ಕರುವನ್ನು, ಪೂರ್ಣಾಂಗವಾದ 2 ಟಗರುಗಳನ್ನು ತೆಗೆದುಕೊಳ್ಳಬೇಕು. ಮತ್ತು ಮುಂದಿನ ವಚನಗಳಲ್ಲಿ ಓದ್ತಾ ಹೋಗುವಾಗ ಆ ಕ್ರಮಗಳು ಮತ್ತು ಪ್ರತಿಷ್ಠಿಸಿದ ರೀತಿಯನ್ನು ನಾವು ಅಲ್ಲಿ ಗುರುತಿಸ್ಕೊಳ್ಬೋದು. ಹಲ್ಲೆಲೂಯ, ಹಲ್ಲೆಲೂಯ. ಆರೋನನ ವಂಶಸ್ಥರು, ಆರೋನ್ ಮತ್ತು ಅವನ ಮಕ್ಕಳು ಯಾಜಕ ಸೇವೆಗಾಗಿ ಪ್ರತಿಷ್ಠೆಗೊಂಡಂಥ ಒಂದು ವಿಷಯವನ್ನು ತಿಳಿಸುವಂಥ ವಾಕ್ಯ. ಹಲ್ಲೆಲೂಯ. 2ನೇ ವಚನ ಏನು ಹೇಳ್ತದೆ? ಮತ್ತು ಹುಳಿಲ್ಲದ ರೊಟ್ಟಿಗಳನ್ನು, ಎಣ್ಣೆ ಮಿಶ್ರವಾದ ಹುಳಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹೊಯ್ದ ಹುಳಿಯಿಲ್ಲದ ಕಡುಬುಗಳನ್ನು ಗೋಧಿಯ ಹಿಟ್ಟಿನಿಂದ ಮಾಡಿಸಿ ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. 3ನೇ ವಚನ, ಆಮೇಲೆ ಆ ಪುಟ್ಟಿಯನ್ನು, ಆ ಹೋರಿಯನ್ನು, ಟಗರುಗಳನ್ನು ತಂದಿಡಬೇಕು. ಇಲ್ಲಿ ಏನೆಲ್ಲ ನೋಡ್ತೇವೆ? ಒಂದು ಪುಟ್ಟಿಯಲ್ಲಿ ತುಂಬಿಸಿದ ಏನೆಲ್ಲ ಉಂಟಲ್ಲಿ? ಹುಳಿ ಇಲ್ಲದ ರೊಟ್ಟಿ ಕಡಬುಗಳು, ಹುಳಿ ಇಲ್ಲದ ರೊಟ್ಟಿ ಕಡಬು. ಮತ್ತೊಂದೇನು ಟಗರು. ಒಂದು ಕಡೆ ಫುಡ್ ಐಟಮ್, ಇನ್ನೊಂದು ಕಡೆ ಮಾಂಸದ ಐಟಮ್. ಹೌದಲ್ವಾ? ಇದರ ಗಮನಿಟ್ಟು ಕೇಳಿ. ಆಮೇಲೆ ಆ ಪುಟ್ಟಿಯನ್ನು, ಆ ಹೋರಿಯನ್ನು, ಟಗರುಗಳನ್ನು ತಂದಿಡಬೇಕು. ತಂದಿಟ್ಟ ನಂತರ ಏನು ಮಾಡಬೇಕಂತೆ? ಆಗ ಆರೋನನನ್ನು, ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ಕರ್ಕೊಂಡು ಬಂದು ನೀರಿನಲ್ಲಿ ಸ್ನಾನನೇ ಮಲ್ದು ಜರ ಅಂತ ನೀರಿನಲ್ಲಿ ಸ್ನಾನ ಮಾಡಿಸಿ ಆ ವಸ್ತ್ರಗಳನ್ನು, ಅಂದರೆ ನಿಲುವಂಗಿಯನ್ನು, ಕವಚದ ಸಂಗಡ ತೊಟ್ಟುಕೊಳ್ಳತಕ್ಕ ಮೇಲಂಗಿಯನ್ನು, ಕವಚವನ್ನು, ಚೀಲದ ಪದಕವನ್ನು ಆರೋನನಿಗೆ ತೊಡಿಸಿ ಕವಚದ ವಿಚಿತ್ರವಾದ ನಡುಗಟ್ಟನ್ನು ಕಟ್ಟಿಸಿ, ಆಮೇಲೆ ಅವನ ತಲೆಗೆ ಮುಂಡಾಸವನ್ನು ಹಾಕಿ ಮುಂಡಾಸದ ಮೇಲೆ ಪವಿತ್ರ ಪಟ್ಟವನ್ನು ಕಟ್ಟಿಸಿ, 7ನೇ ವಚನ, ಅಭಿಷೇಕ ತೈಲವನ್ನು ಅವನ ತಲೆಯ ಮೇಲೆ ಅಭ್ಯಂಜನ ಮಾಡಿ ಅವನನ್ನು ಅಭಿಷೇಕಿಸಬೇಕು. ತರುವಾಯ ಅವನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅವರಿಗೆ ನಿಲುವಂಗಿಗಳನ್ನು ತೊಡಿಸಿ, ಆರೋನನಿಗೆ ಅವನ ಮಕ್ಕಳಿಗೂ ನಡುಕಟ್ಟನ್ನು ಕಟ್ಟಿಸಿ ಮುಂಡಾಸಗಳನ್ನು ಸುತ್ತಬೇಕು. ಆ ಹೊತ್ತಿನಿಂದ ಯಾಜಕತ್ವವು ಶಾಶ್ವತವಾದ ನಿಯಮದಿಂದ ಅವರಿಗೆ ಉಂಟಾಗುವುದು. ಹಲ್ಲೆಲೂಯ. ನೋಡ್ರಿ, ಇದರಲ್ಲಿ ಏನನ್ನು ನೋಡ್ತೇವೆ? ನಾನು ಹೇಳಿದ್ದೆ, ರೊಟ್ಟಿಗೆ ಸಂಬಂಧ, ತಿನ್ನುವಂಥದ್ದು ಆಹಾರ ಮತ್ತು ಮಾಂಸ, ಅದು ಯೇಸುವಿನ ಒಂದು ಚಿತ್ರಣ. ಹಲ್ಲೆಲೂಯ. ಅವತ್ತು ಅವರು ಯಾಜಕರಾಗಿ ಪ್ರತಿಷ್ಠೆ ಹೊಂದಿದ್ದು ಇದರ ಮೂಲಕವೇ, ಇದು ಅರ್ಪಿಸಲ್ಪಡೋದ್ರ ಮೂಲಕ, ಮತ್ತು ಅವರಿಗೆ ನೇಮಿಸಿದ ನೇಮಗಳನ್ನು ಆಚರಣೆ ಮಾಡಿ ಧರಿಸತಕ್ಕಂಥದ್ದು ಧರಿಸಿದ್ರಿಂದ, ಅಲ್ಲಿ ಅಭಿಷೇಕ ತೈಲವನ್ನು ಹಾಕಿದ್ರಿಂದ ಅಲ್ಲಿ ಅವರು ಪ್ರತಿಷ್ಠಿಸಲ್ಪಡ್ತಾ ಇದ್ದಾರೆ. ಇದು ಯಾರನ್ನು ತೋರಿಸಂದರೆ, ಆ ಒಂದು ರೊಟ್ಟಿಗಳು ಮತ್ತು ಮಾಂಸ ಅಥವಾ ಟಗರು ಹೋರಿಗಳ ಒಂದು ಯಜ್ಞಾರ್ಪಣೆ, ಅದು ಕ್ರಿಸ್ತನನ್ನು ತೋರಿಸ್ತದೆ. ಹಲ್ಲೆಲೂಯ. ಇವತ್ತು ನೀವು ಅರ್ಥ ಮಾಡಿಕೊಳ್ಳಿ, ಅವರೆಲ್ಲ ನೆರಳುಗಳು, ನಾವೆಲ್ಲ ನಿಜ ಸ್ವರೂಪ. ಹಲ್ಲೆಲೂಯ. ಅರ್ಥ ಆಗ್ತಾ ಉಂಟಾ? ಅವರೆಲ್ಲ ಏನು? ನೆರಳುಗಳು, ಅದರ ನಿಜ ಸ್ವರೂಪ ನಾವು. ಹಾಗಾದರೆ ನಿಜವಾದ ನಿಜ ಸ್ವರೂಪದಲ್ಲಿ ನಾವೇ ಒಂದು ಕ್ರಿಸ್ತನ ಮೂಲಕ ಯಾಜಕರಾಗಿದ್ದೇವೆ. ಹಲ್ಲೆಲೂಯ. ಅದು ಕ್ರಿಸ್ತನನ್ನು ಸೂಚಿಸುವಂಥ ಸಂಗತಿಗಳು ಮತ್ತು ಕ್ರಿಸ್ತನ ಸೇವೆಯನ್ನು ತೋರಿಸುವಂಥ ಸಂಗತಿಗಳು. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಮುಂದುವರೆದು ನೋಡೋಣ. ಅಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 3ನೇ ವಚನ ನಾವು ನೋಡುವಾಗ ಕಲಿತುಕೊಳ್ಳೋಣ. ವರ್ಡ್ ಆಫ್ ಗಾಡ್ ರಿಸೀವ್ ಮಾಡೋಣ. ವರ್ಡ್ ಆಫ್ ಗಾಡಲ್ಲಿ ಪವರ್ ಇದೆ. ಹಲ್ಲೆಲೂಯ. ಅದರಿಂದ ಹೆಚ್ಚಾಗಿ ವರ್ಡ್ ಆಫ್ ಗಾಡ್ಗೆ ಗಮನ ಕೊಡೋಣ. ಮೆಡಿಟೇಟ್ ಮಾಡುವ ವರ್ಡ್ ಆಫ್ ಗಾಡ್. ಹಲ್ಲೆಲೂಯ. ವರ್ಡ್ ಬಿಟ್ಟು ನಾವು ಹೊರಗೆ ಹೋಗೋದು ಬೇಡ.
ವರ್ಡ್ ಇಂಪಾರ್ಟೆಂಟ್. ಹಲ್ಲೆಲೂಯ, ಹಲ್ಲೆಲೂಯ. ಹಾಲೆಲೂಯ. ಹೀಬ್ರೂ ಚಾಪ್ಟರ್ 8 ವರ್ಸ್ 3 ಅಲ್ಲಿ ಪ್ರತಿಯೊಬ್ಬ ಮಹಾಯಾಜಕನು ಹಾ. ಕಾಣಿಕೆಗಳನ್ನು ಹಾ. ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೇಮಕವಾಗಿರುತ್ತಾನಷ್ಟೇ. ಹಾ. ಆದದರಿಂದ ಸಮರ್ಪಿಸುವುದಕ್ಕೆ ಈ ಮಹಾಯಾಜಕನಿಗೂ ಏನಾದರೂ ಇರಬೇಕು. ನೋಡಿ, ಹಳಬಡಮಡಿಕೆಯ ಕಾಲದ ಯಾಜಕರುಗಳ ಸೇವೆಯಲ್ಲಿ ಪ್ರಾಮುಖ್ಯವಾದ 2 ವಿಷಯಗಳನ್ನು ನಾವು ಗುರುತಿಸ್ಕೊಳ್ಬೋದು. ಅದರಲ್ಲಿ ಒಂದು ಯಾವುದು ಗೊತ್ತುಂಟ? ಅವರು ಯಾವುದಕ್ಕೆ ಯಾಜಕೋದ್ಯಕವನ್ನು ಮಾಡಬೇಕು? ಉದ್ದೇಶ ಏನು? ಕಾಣಿಕೆಗಳನ್ನು ಸಮರ್ಪಿಸೋದಕ್ಕಾಗಿ. ಎರಡನೇದಾಗಿ ಏನು ಸಮರ್ಪಿಸೋಕ್ಕಾಗಿ? ಯಜ್ಞಗಳನ್ನು ಸಮರ್ಪಿಸೋದಕ್ಕಾಗಿ. ಅರ್ಥ ಆಯ್ತಲ್ಲ? ಕಾಣಿಕೆಗಳು, ಯಜ್ಞಗಳನ್ನು ಸಮರ್ಪಿಸುವುದಕ್ಕಾಗಿ ಅವರು ನೇಮಕವಾಗಿರುತ್ತಾರಷ್ಟೇ. ಅದೇ ಪ್ರಕಾರ ನಾನು ಹೇಳಿದ್ದೆ, ಅವರು ನೆರಳು, ನಾವು ನಿಜತ್ವ, ನಿಜ ಸ್ವರೂಪ, ನಮಗೂ ಕೂಡ ಈ ಜವಾಬ್ದಾರಿ ಇದೆ. ಕಾಣಿಕೆಯನ್ನು ಸಮರ್ಪಿಸುವಂಥದ್ದು ಅಂದರೆ ಆ ಕಾಣಿಕೆ ಅಲ್ಲ ನಾನು ಹೇಳುವಂಥದ್ದು, ಅದು ಹೇಳಂತ ನಾನು ಬಿಡಿಸ್ತೇನೆ. ಅದು ಈ ಕಾಣಿಕೆ ಯಾವುದೆಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಏನು ಬರೆದಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಯಜ್ಞವನ್ನು ಸಮರ್ಪಿಸೋಕೆ, ಆ ಯಜ್ಞ ಅಲ್ಲ. ನಾನು ಇನ್ನು ಸಂಡೆ ಬಂದು ಕುರಿಗಳನ್ನೆಲ್ಲ ತರಬೇಡಿ, ಕುರಿ ತಂದರೆ ಕೊಡಿ, ಸಾಕ್ತೇನೆ. 7 ಕುರಿಗಳುಂಟು, ಆಡುಗಳುಂಟು, ಜಾಸ್ತಿ ಆಗ್ತದೆ. ಆ ಸೇವೆ ಅಲ್ಲ, ಅದೊಂದು ಛಾಯೆ. ಆದರೆ ಅಲ್ಲಿ ಏನು ನಡೆದಿದ್ದ ಅದರ ಒಳಗಿರುವಂಥ ರೆವಲೇಷನ್ಗಳನ್ನು ನಾವು ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಓಕೆ, ಅವರ ಸೇವೆ ಅಪರೂಪಕ್ಕೊಮ್ಮೆ. ನಾವು ಇವತ್ತು ಸೇವೆ ಕೆಲವು ಸರಿ ವಾರಕ್ಕೊಮ್ಮೆ ಮಾಡ್ತೇವೆ. ವಾರಕ್ಕೊಮ್ಮೆ ಬಂದು ಜೋರಾಗಿ ಪ್ರಸಂಗ ಮಾಡಿದರೆ ಸೇವೆ ಅದು. ವಾರಕ್ಕೊಮ್ಮೆ ಬಂದು ಹಾಡಿದರೆ ಸೇವೆ. ವೀಕ್ಲಿ ಒನ್ಸ್ ಬಂದು ಪ್ರೇಯರ್ ಮಾಡಿದರೆ ಸೇವೆ. ಅಪರೂಪಕ್ಕೆ ಒಮ್ಮೊಮ್ಮೆ ಪ್ರೇಯರ್ಗೆ ಬಂದರೆ ಸೇವೆ. ನೋ, ಯಾಜಕರಾಗಿ ಆರಿಸಲ್ಪಟ್ಟಂಥ ಜನರಿಗೆ ದಿನಾಲು ಸೇವೆ ಇತ್ತು. ಎವ್ರಿ ಡೇ ಅವರು ಅವರ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡಬೇಕಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ನೋಡ್ರಿ, ದೇವರ ವಾಕ್ಯದಲ್ಲಿ 10ನೇ ಅಧ್ಯಾಯ ಇಬ್ರಿಯ 11ನೇ ವಚನದಲ್ಲಿ ಓದುವಾಗ, ಹೀಬ್ರೂ ಚಾಪ್ಟರ್ 10 ವರ್ಸ್ 11 ನಾವು ಓದುವಾಗ, ಹೀಬ್ರೂ ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಸಾಕು. ಅವರು ಯಾವಾಗೆಲ್ಲ ಸೇವೆ ಮಾಡ್ತಾ ಇದ್ರು? ದಿನಾಲು ಸೇವೆ ಮಾಡುತ್ತಾ. ಆದರೆ ಅವರು ಮಾಡ್ತಿದ್ದಂಥ ಯಜ್ಞಾರ್ಪಣೆ ಮನುಷ್ಯರನ್ನು ಸಿದ್ಧಿಗೆ ತರಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಕ್ರಿಸ್ತನ ಯಜ್ಞ ಒಂದೇ ಸಾರಿ ನಂಬುವವರನ್ನು ಸಿದ್ಧಿಗೆ ತಂದಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಅವರು ಸೇವೆ ಯಾವಾಗೆಲ್ಲ ಮಾಡ್ತಾ ಇರಬೇಕು? ನಮ್ಮಾಗೆ ವಾರಕ್ಕೊಮ್ಮೆ, ಅಪರೂಪ ಕೆಲವೊಮ್ಮೆ ಮನಸ್ಸು ಬಂದಾಗ ಪ್ರೇಯರ್ಗೆ ಓಡಿ ಬರೋದು. ಏನಾದರೂ ಹೋರಾಟ ಬಂದಾಗ ಮನಸ್ಸಿದ್ರಾಗೆ ಬರ್ಚಿಯ ಮನಸ್ಸು ಬಂದಾಗ ಹೆಲ್ಪ್ ಮಾಡಲಿಕ್ಕೆ ಬರೋದು ಅಲ್ಲ. ಅವರು ಯಾಜಕನಾಗಿ ಆರಿಸಲ್ಪಟ್ಟಂಥವ. ಅವನಿಗೊಂದು ಕಾನ್ಷಿಯಸ್ನೆಸ್ ಇರಬೇಕು. ಎವ್ರಿ ಡೇ ಮಾತ್ರ ಅಲ್ಲ, ಕ್ಷಣದಲ್ಲಿ ಅವ ಎಚ್ಚರವಾಗಿರಬೇಕು. ತನ್ನ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿಯನ್ನು ಕರ್ತನಿಗಾಗಿ ಮಾಡುವುದಕ್ಕೆ ಅವನು ಸಿದ್ಧನಿರಬೇಕು. ಇದು ನಿಜವಾದ ಯಾಜಕತ್ವ. ಮನಸ್ಸು ಬಂದಾಗೆಲ್ಲ ಆಪ್ಷನಲ್ ಇಲ್ಲ. ನೇಗಿಲ ಮೇಲೆ ಹೆಗಲು ಕೊಟ್ಟ ಮೇಲೆ ಹಿಂತಿರುಗಲಿಕ್ಕೆ ಇಲ್ಲ. ಹಲ್ಲೆಲೂಯ. ಎವ್ರಿ ಡೇ, ಕ್ಷಣಕ್ಕೂ ಸೇವೆ ಮಾಡಬೇಕು. ಕಾಣಿಕೆ ಸಮರ್ಪಿಸಬೇಕು, ಯಜ್ಞವನ್ನು ಅರ್ಪಿಸಬೇಕು, ಕ್ಷಣಕ್ಕೂ. ಹಲ್ಲೆಲೂಯ. ಆದರೆ ಹಳ ಒಡಂಬಡಿಕೆಯ ಪದ್ಧತಿಯನ್ನು ಆಲೋಚನೆ ಮಾಡುವಾಗ ಮಹಾಯಾಜಕನು ಎಷ್ಟು ಸಾರಿ ಹೋಗ್ತಾ ಇದ್ದ? ವರ್ಷಕ್ಕೆ ಒಂದೇ ಸಾರಿ ಅದನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದ. ಮತ್ತು ಬೇರೆ ಟೈಮಲ್ಲಿ ಬೇರೆ ಸೇವೆಗಳೆಲ್ಲ ಇರ್ತಾ ಇತ್ತು. ಆದರೆ ನಾವು ವರ್ಷಕ್ಕೊಂದು ಸಾರಿ, ತಿಂಗಳಿಗೊಂದು ಸಾರಿ, ವಾರಕ್ಕೊಂದು ಸಾರಿ ಮಾತ್ರ ಸೇವೆ ಮಾಡಲು. ಯಾಜಕರ ಸೇವೆ ಅನ್ನುವಂಥದ್ದು ಅದು ದಿನಾಲು ಮಾಡುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಇಲ್ಲಿರುವಂಥ ದೇವ ಜನರೇ, ವಾಕ್ಯವನ್ನು ನೀವು ರಿಸೀವ್ ಮಾಡಿರೋದಾದರೆ, ವಾಕ್ಯವನ್ನು ಆಕ್ಸೆಪ್ಟ್ ಮಾಡಿರೋದಾದರೆ, ಇದು ನನ್ನ ಕುರಿತಾಗಿ ಹೇಳ್ತದೆ. ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ? ಯಾಜಕನಾಗಿದ್ದೇನೆ. ಈಗಾಗಲೇ ನಾವು ಓದಿದ್ದೇವಲ್ಲ, 2ನೇ ಅಧ್ಯಾಯ 1 ಪೇತ್ರ 5ನೇ ವಚನ, ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕಾಗಿ ಯಾಜಕ ವರ್ಗದವರಾಗಿದ್ದೇವೆ ದೇವರ ಮಕ್ಕಳು. ಹಲ್ಲೆಲೂಯ, ಹಲ್ಲೆಲೂಯ.
ಹಲ್ಲೆಲೂಯ. ಅವರು ಇಹಲೋಕದಲ್ಲಿ ನೇಮಿಸಲ್ಪಟ್ಟ ಆಚಾರ ವಿಚಾರದ ಭಾಗದಲ್ಲಿ ಅದನ್ನು ಅರ್ಪಿಸುವುದಕ್ಕೆ ಯಾಜಕ ಸೇವೆ. ನಾವಾಗಲ್ಲ, ಆತ್ಮೀಯ ಯಜ್ಞಗಳನ್ನು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಿಸುವುದಕ್ಕೆ ನಾವು ಯಾಜಕರಾಗಿದ್ದೇವೆ. ಹಲೋ, ಇದನ್ನು ಜಸ್ಟ್ ಆಗಿ ತಗೊಳ್ಬೇಡ್ರಿ. ಇದು ಜಸ್ಟ್ ಅಲ್ಲ, ವರ್ಡ್ ಆಫ್ ಗಾಡ್ ಜಸ್ಟ್ ಅಲ್ಲ. ವರ್ಡ್ ಆಫ್ ಗಾಡ್ ಈ ಕೃಪಾ ದಿನದಲ್ಲಿ ಮಾತಾಡುವಾಗ ನಮ್ಮನ್ನು ಒಪ್ಪಿಸಿಕೊಡಬೇಕು. ವರ್ಡ್ ಆಫ್ ಗಾಡ್ ಬರ್ತಾ ಇದೆ ಅಂದರೆ, ವರ್ಡ್ ಆಫ್ ಗಾಡ್ ಮಾತಾಡ್ತಾ ಇದೆ ಅಂದರೆ ಸಂವೇಲನೆ ಎಂಬುದಾಗಿ ಕರೆದ ಹಾಗೆ. ಸಂವೇಲನೆಗೆ ದೇವರ ವಾಯ್ಸಿದ ಪರಿಚಯ ಇಲ್ಲ, ತನ್ನ ಗುರುವಿನ ಮೂಲಕ ಪರಿಚಯ ಮಾಡಿಕೊಂಡ ಆ ನಂತರ ಏನಾಯ್ತು ಗೊತ್ತ, ಈಗೋ ಇದ್ದೇನೆ. ನಾನು ಹೇಳ್ತೇನೆ, ಈ ದಿನಗಳಲ್ಲಿ ಏನು ಗೊತ್ತಿಲ್ಲ, ಬಹಳ ಬರ್ಡನ್ ಬರ್ತಾ ಇದೆ. ಬಹಳ ಯಾರು ರಿಸೀವ್ ಮಾಡ್ತಾರೋ ಮಾಡಲಿ, ಯಾರು ರೆಬೆಲ್ ಮಾಡ್ತಾರೋ ಅವರ ತಲೆಯ ಮೇಲೆ ಅವರ ಕೈ. ಜೀಸಸ್ ಇಸ್ ಕಮಿಂಗ್ ಸೂನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಮ್ಮೆ ಹೇಳ್ತೇನೆ, ದಿಸ್ ಇಸ್ ವರ್ಡ್ ಆಫ್ ಗಾಡ್. ಟಾಂಟ್ ಅಂತ ಯಾರು ಮಾಡ್ತಾರೆ, ಅದು ಡಿಸೀವಿಂಗ್. ದಟ್ ಈಸ್ ಡಿಸೀವಿಂಗ್. ಹಿಂಜಾರಿಸಲಿಕ್ಕೆ ಮಾಡುವಂಥ ಸೈತಾನನ ಕುಯುಕ್ತಿ. ನನಗೆ ಗೊತ್ತಿಲ್ಲ, ಪ್ರೇಯರಲ್ಲಿ ಕೂತ್ಕೊಳ್ಳೋಕೆ ಇಷ್ಟು ಬರ್ಡನ್ ಬರ್ತಾ ಉಂಟು, ಇನ್ನೂ ಹೋಗಬೇಕಾಗಿದೆ. ಯಾಜಕ ಸೇವೆಯನ್ನು ಸರಿ ಮಾಡ್ತಾ ಇಲ್ಲ. ಇದೆಲ್ಲ ರೆವಲೇಷನ್ಗಳು ಉಂಟಾಗುವಾಗ ಅಳು ಬರ್ತಾ ಉಂಟು. ಅಯ್ಯೋ, ನನಗೆ ನೇಮಕವಾದ ಯಾಜಕ ಸೇವೆಯನ್ನು ಸರಿ ಮಾಡ್ತಾ ಇಲ್ಲ, ನಾನು ಎಲ್ಲೇ ಸ್ಟಕ್ ಆಗಿ ಬಿಟ್ಟಿದ್ದೇನೆ ಅಂತ ಒಂದು ಅನುಭವಗಳು ಬರ್ತದೆ ಕೆಲವೊಮ್ಮೆ. ಆದರೆ ಒಂದು ತಿಳ್ಕೊಳ್ಳಿ, ವರ್ಡ್ ಆಫ್ ಗಾಡ್ ಬರುವಾಗ ಟಾಂಟ್ ಅಂತ ಯಾರು ತಗೊಳ್ತಾರ, ಅದೊಂದು ಡಿಸೀವಿಂಗ್. ಯಾವುದು ಮಾತಾಡ್ತದೆ, ಯಾವುದು ತಗೊಳ್ಳುವಂಥದ್ದಿದೆಯಾ ತಗೊಳ್ಬೇಕು. ನಾನು ಹೇಳ್ತೇನೆ, ಕ್ರಮಗಳು ಚೌಕಟ್ಟುಗಳನ್ನು ಸೇವೆಯಲ್ಲಿ ಹಾಕುತ್ತಾ ಹೋಗ್ತೇವೆ. ಅದಕ್ಕೆ ಯಾರು ವಿಧೇಯರಾಗ್ತಾರೆ, ಅವರು ಬ್ಲೆಸ್ ಆಗ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದರೆ ಉದ್ದೇಶ ಏನು ಗೊತ್ತುಂಟು? ಅದರ ಉದ್ದೇಶ ಏನು? ಸ್ವಾರ್ಥ ಚಿತ್ತ ನೆರವೇರಬೇಕಂತಲ್ಲ, ಯಾಜಕ ಸೇವೆ ಮಾಡುವುದಕ್ಕೆ ನಾವು ಪ್ರಿಪೇರ್ ಆಗಬೇಕು. ನಮಗೆ ನೇಮಕವಾದ ಯಾಜಕ ಸೇವೆಯನ್ನು, ಆತ್ಮೀಯ ಯಜ್ಞಗಳನ್ನು ಆತ್ಮೀಯ ರೀತಿಯಲ್ಲಿ ಸಮರ್ಪಿಸೋದಕ್ಕೆ ರೆಡಿ ಆಗಬೇಕು ನಾವು. ಇದರ ಉದ್ದೇಶ ಒಂದೇ, ಖಂಡಿಸುವಂಥದ್ದು, ಗದರಿಸುವಂಥದ್ದು, ಎಚ್ಚರಿಸುವಂಥದ್ದು. ಯಾರು ಕೇಳುವುದಿಲ್ಲ ಬಿಟ್ಟು ಬಿಡ್ತೇನೆ. ಯಾರು ಸೇವೆಗೋಸ್ಕರ ಬಾಯರ್ದವರಾಗಿದ್ದಾರೆ ಬರಲಿ, ನಿಲ್ಲಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಹಾಗಾದರೆ ನಾವು ನೋಡ್ತಾ ಹೋಗೋಣ, ಪ್ರತಿದಿನವೂ ಆತ್ಮೀಯ ಯಜ್ಞವನ್ನು ಅರ್ಪಿಸುವುದಕ್ಕೆ ಕರೆಯಲ್ಪಟ್ಟ ಯಾಜಕರು. ಹಾಗಾದರೆ ನಾನು ಹೇಳಿದೆ, ನಾವು ಕಾಣಿಕೆಗಳನ್ನು ಪ್ರತಿದಿನ ಸಮರ್ಪಿಸಬೇಕು. ಹಲ್ಲೆಲೂಯ. ನಾನು ನಿಮ್ಮ ದುಡ್ಡಿನ ವಿಚಾರ ಮಾತಾಡ್ತಾ ಇಲ್ಲ. ನೋಡ್ರಿ, ರೋಮಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 15:16, ಅಲ್ಲಿ ಒಂದು ಕಾಣಿಕೆಯ ಕುರಿತಾಗಿ ಬರೆದಿದೆ. ಆ ಕಾಣಿಕೆಯ ಸೇವೆ ಪ್ರತಿದಿನ ನನ್ನ ಜೀವಿತದ ಮೂಲಕ, ನಿಮ್ಮ ಜೀವಿತದ ಮೂಲಕ ನಡಿಬೇಕು. 15 ರೋಮನ್ಸ್ ಚಾಪ್ಟರ್ 15:16. ಆದರೂ ನಿಮಗೆ ರೋಮನ್ಸ್ 15:16 ಆದರೂ ನಿಮಗೆ ಜ್ಞಾಪಕ ಕೊಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ. ಯಾಕಂದರೆ ನಾನು ಅನ್ಯಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು. ಮುಂದೆ ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೆ. ಏನಾದ್ರೂ ಅರ್ಥ ಆಗ್ತಾ ಉಂಟಾ? ಬಿ ಪಾರ್ಟ್ ಅಲ್ಲಿ ಓದುವಾಗ ನನಗೆ ದೇವರ ಅನುಗ್ರಹವಾಯಿತು ಸೇವೆದ್ದು. ಪೌಲನಿಗೆ ಸೇವೆ ಎಲ್ಲಿಂದ ಬಂತು? ಪರಲೋಕದ ದೇವರಿಂದ ಕೊಡೋಣ ಆಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಆಮೇಲೆ ಆತನು ಅದನ್ನು ಹೇಳ್ತಾ ಇದ್ದಾನೆ, ಅನುಗ್ರಹ ಆಯಿತು. ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ. ನೋಡಿ, ಸುವಾರ್ಥ ಸೇವೆ, ಯಾಜಕ ಸೇವೆ, ಈ ವಾಕ್ಯದ ಪ್ರಕಾರ ಅದು ಕಾಣಿಕೆಗಳನ್ನು ಸಮರ್ಪಿಸೋ ಸೇವೆ. ಅವನು ಏನು ಹೇಳ್ತಾ ಇದ್ದಾನೆ ಗೊತ್ತುಂಟ? ನಾನು ದೇವರ ಸುವಾರ್ತೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಯತ್ನಿಸುವವನಾಗಿದ್ದೇನೆ.
ಅಂದರೆ ಅನ್ಯ ಜನರನ್ನು ಸುವಾರ್ತೆಯ ಮೂಲಕ ದೇವರ ಬಳಿಗೆ ನಡೆಸುವುದಕ್ಕೆ, ಆ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವುದಕ್ಕೆ ನಾನು ಸುವಾರ್ಥ ಸೇವೆಯಲ್ಲಿ ಯತ್ನಿಸುವವನಾಗಿದ್ದೇನೆ. ಅದರರ್ಥ ಸುವಾರ್ಥ ಸೇವೆಯನ್ನು ಮಾಡುವವನಾಗಿದ್ದೇನೆ. ಹಲ್ಲೆಲೂಯಾ. ಸುವಾರ್ತೆಯ ಸೇವೆಯ ಮೂಲಕ ಯಾವ ಆತ್ಮಗಳು ಪವಿತ್ರಾತ್ಮನ ಸಹಾಯದಿಂದ ದೇವರ ಬಳಿಗೆ ಬರ್ತದ, ಅದೇ ದೇವರಿಗೆ ಸಮರ್ಪಕವಾದ ಕಾಣಿಕೆ, ಬೆಳೆ ಕಾಣಿಕೆ. ಬೆಳೆ ಕಾಣಿಕೆ, ಬೆಳೆ ಕಾಣಿಕೆ. ಇವತ್ತಿನ ಬೆಳೆ ಕಾಣಿಕೆ ಯಾವುದಾಗಿರಬೇಕು ಅಂತಂಟ, ಇದೇ ನಾಶನದಲ್ಲಿರುವಂಥ ಆತ್ಮಗಳಿಗೆ ಸುವಾರ್ತೆಯನ್ನು ಸಾರಿ ಗೆದ್ದುಕೊಳ್ಳಬೇಕು. ಅವರು ಪವಿತ್ರಾತ್ಮನ ಮೂಲಕ ಟಚ್ ಆಗಬೇಕು ಅವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಜಕರೇ, ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟು ಕಾಣಿಕೆಗಳು ಸಮರ್ಪಕವಾಗ್ತಾ ಇದೆ. ದಿನಾಲು ಮಾಡಬೇಕಾದ ಸೇವೆಯಲ್ಲಿ ಕಾಣಿಕೆಯ ಸೇವೆ. ಎಷ್ಟು ಕಾಣಿಕೆಗಳು ದೇವರಿಗೆ ನಿಮ್ಮ ಮೂಲಕ ಸಮರ್ಪಕವಾಗ್ತಾ ಇದೆ. ಎಷ್ಟು ಆತ್ಮಗಳು ಪವಿತ್ರಾತ್ಮನ ಸ್ಪರ್ಶಕ್ಕೆ ಒಳಗಾಗಿ ದೇವರ ಕಡೆಗೆ ನಿನ್ನ ನಿಮಿತ್ತ ಬರ್ತಾ ಇದೆ. ಪ್ರಿಯರೇ, ಒಂದು ತಿಳ್ಕೊಳ್ಳಿ, ಸುವಾರ್ಥ ಸೇವೆ ಅಂದರೆ, ಗಾಸ್ಪಲ್ ಪ್ರೀಚಿಂಗ್ ಲೈಫ್ ಅಂದರೆ ಫಸ್ಟ್ ನಮ್ಮ ಲೈಫೇ ಸುವಾರ್ಥ ಸೇವೆ. ಎಸ್ ಅವ್ರನು ನಮ್ಮನ್ನು ನೋಡಿದ ಜನರು ನಮ್ಮನ್ನು ನೋಡುವಾಗ ಅವ್ರಿಗೊಂಥರ ವ್ಯತಿರಿಕ್ತ ಕಾಣಬೇಕು, ಸ್ಪೆಷಲ್ ಕಾಣಬೇಕು. ಲೋಕ ಕಾಣುವುದಲ್ಲ, ಪಾಪದ ಜೀವಿತ ಕಾಣುವುದಲ್ಲ, ಅವಿಧತ್ವಗಳು ಕಾಣುವುದಲ್ಲ, ಅಜ್ಞಾನಗಳು ಕಾಣುವುದಲ್ಲ, ಅಪನಂಬಿಕೆಗಳು ಕಾಣುವುದಲ್ಲ. ಅದರ ಬದಲಾಗಿ ಒಂದು ವ್ಯತಿರಿಕ್ತ. ಜೀಸಸ್ ಈ ಲೋಕದಲ್ಲಿದ್ದರು, ನಡೀತಾ ಇದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು. ಒಂಥರ ಜನರಿಗೆ ಹೇಗೆ ಕಾಣ್ತಾ ಇದ್ರು? ಜನರಾಗೇನೆ ಕಾಣ್ತಾ ಇದ್ರ? ಆತನು ಕೂಡ ಮನುಷ್ಯನೇ, ಮನುಷ್ಯರಿಗಾಗಿ ಮನುಷ್ಯನಾಗಿ ಬಂದಿದ್ದಾನೆ. ಆದರೂ ಲೋಕದಲ್ಲಿದ್ದಂಥ ದೇವರಲ್ಲಿ ಇಲ್ಲದ ಜನರಾಗಿ ಕಾಣ್ತಾ ಇದ್ನ. ಅವ್ರ ಜೊತೆ ಎಲ್ಲ ಮಿಂಗಿಲಾಗ್ತಾ ಇದ್ನ, ಅವರಾಗೆ ಮಾತಾಡ್ತಾ ಇದ್ನ, ಅವರಾಗೆ ವರ್ತನೆ ಮಾಡ್ತಾ ಇದ್ನ, ಅವರಾಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ನ, ಅವರಾಗೆ ಬ್ಯಾಡದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ನ. ಜೀಸಸ್ ಇಸ್ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಒಂದು ಗಾಸ್ಪಲ್ ಶೇರಿಂಗ್ ಲೈಫ್ಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವಿನಲ್ಲಿ ಪ್ರತ್ಯೇಕತೆ ಇತ್ತು, ಯೇಸುವಿನಲ್ಲಿ ಒಂದು ವ್ಯತಿರಿಕ್ತತೆ ಇತ್ತು. ಹಲೋ, ದಿನಾಲು ಕಾಣಿಕೆಗಳು ನಿನ್ನ ಮೂಲಕ ದೇವರಿಗೆ ಸಮರ್ಪಣೆ ಆಗ್ತಾ ಉಂಟಾ? ಸುವಾರ್ತೆ ಸಾರ್ತಾ ಇದ್ದೇವಾ? ಸುವಾರ್ತೆ ಸಾರುವಾಗ ಕೇವಲ ನಿನ್ನ ಬಲದಲ್ಲಿ ಹೋದರೆ ಆಗೋದಿಲ್ಲ. ಹೋಲಿ ಸ್ಪಿರಿಟ್ ಎದ್ದು ಕಾರ್ಯ ಮಾಡಬೇಕು. ಹಲ್ಲೆಲೂಯಾ. ನೋಡಿ, 1ನೇ ಅಧ್ಯಾಯ, 1ನೇ ಥೆಸಲೋನಿಕ 1ನೇ ಅಧ್ಯಾಯ 5ನೇ ವಚನದಲ್ಲಿ ಸ್ವಲ್ಪ ಓದೋಣ. ಅಲ್ಲಿ ಅಪೊಸ್ತಲನಾದ ಪೌಲನು ಥೆಸಲೋನಿಕ ಜನರಿಗೆ ಸುವಾರ್ತೆಯನ್ನು ಸಾರುವಾಗ ಹೇಗೆ ಆಪರೇಟ್ ಆದ, ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನಾವು ನಿಮಗೋಸ್ಕರ ಎಂಥವರಾಗಿ ವರ್ತಿಸಿದೆವೆಂಬುದನ್ನು ನೀವು ಬಲ್ಲಿರಿ. ಹಲ್ಲೆಲೂಯಾ. ಹೇಗೆ ನಡ್ಕೊಂಡಿದ್ದಾರೆ ಒಂದು ಆತ್ಮ ಸೋಲ್ ವಿನ್ನಿಂಗ್ಗೋಸ್ಕರ ಹೇಗೆ ನಡ್ಕೊಳ್ಬೇಕು. ಹಲ್ಲೆಲೂಯಾ. ಅಲ್ಲಿ ನೋಡಿ, ಅವರು ಸುವಾರ್ಥ ಸೇವೆ ಮಾಡಿದಾಗ ಬರೀ ಮಾತಾಗಿ ಬರಲಿಲ್ಲ, ಬರೀ ಮಾತಾಗಿ ಬರಲಿಲ್ಲ. ಕೆಲವರು ಬೈಬಲ್ದು ವಾಕ್ಯ ಎಲ್ಲ ಮಾತಾಡ್ತಾರೆ, ಸುವಾರ್ತೆ ಏನು ಕೊಡ್ತಾರೆ, ನಮಗೆ ಡಿಸ್ಟರ್ಬ್ ಆಗ್ತದೆ. ನೀವು ಇದು ಮಾಡಿದ್ದೀರಾ? ನೀವು ಕೇಳ್ಬೋದು, ಪಾಸ್ಟರ್ ನೀವು ಎಂತ ಮಾತಾಡ್ತೀರ? ಅವರು ವಾಕ್ಯ ಕೊಡೋದಲ್ಲ. ಒಂದು ತಿಳ್ಕೊಂಡು, ವಾಕ್ಯ ಸೈತಾನ ಕೂಡ ಮಾತಾಡಿದ್ದಾನೆ. ಲೈಫ್ ಸಬ್ಮಿಟ್, ದೇವರಿಗೆ ಸಮರ್ಪಣೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಸಮರ್ಪಣೆಯ ಲೈಫ್, ಎಲ್ಲಿ ದೇವರಾತ್ಮನ ಪ್ರೇರೇಪಣೆಯಲ್ಲಿ ಜೀವಿಸುವ ಲೈಫ್ ಇದೆ, ಅಂಥ ಬಾಯಲ್ಲಿ ಗಾಸ್ಪಲ್ ಬರುವಾಗ ಹೋಲಿ ಸ್ಪಿರಿಟ್ ಪವರ್ ಮೂವ್ ಆಗ್ತದೆ. ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನಲ್ಲಿಯೇ ವಿಧೇಯತೆ ಇಲ್ಲ, ನಾನಿನ್ನೂ ಅಜ್ಞಾನದಲ್ಲಿದ್ದೇನೆ,
ನಾನಿನ್ನು ಪ್ರಪಂಚಕನಾಗಿ ವರ್ತಿಸ್ತಾ ಇದ್ದೇನೆ, ನಾನು ಏನು ಎಚ್ಚರಿಸುವುದು? ಹೋಲಿ ಸ್ಪಿರಿಟ್ ದೂರದಲ್ಲಿ ನಿಂತುಕೊಳ್ತಾನೆ, ಆಗೋದಿಲ್ಲ, ನೀನು ಮಾತಾಡೋದು ದೇವರ ವಾಕ್ಯ ಇರ್ಬೋದು, ಆದರೆ ನಿನ್ನ ಮೂಲಕ ನಾನು ಆಪ್ರೇಟ್ ಆಗ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ನಿನ್ನನ್ನು ಸಬ್ಮಿಟ್ ಮಾಡ್ಕೊ. ಆದರೆ ನೋಡಿ, ಅಪೊಸ್ತಲನಾದ ಪೌಲ ನೋಡ್ರಿ, ಪವಿತ್ರಾತ್ಮದೊಡನೆ ನೋಡಿ, ಶಕ್ತಿ, ಪವಿತ್ರಾತ್ಮ, ಬಹು ನಿಶ್ಚಯ, ಹೋಲಿ ಸ್ಪಿರಿಟ್ನ ಪವರೊಂದಿಗೆ ಬರುವಾಗ ಬಹು ನಿಶ್ಚಯ ಅಂದರೆ ಏನು ಗೊತ್ತುಂಟ ಪ್ರಿಯರೇ? ಗಾಸ್ಪಲ್ ಪವರ್ ಆಫ್ ಹೋಲಿ ಸ್ಪಿರಿಟಿಂದ ಬರುವಾಗ ಅಲ್ಲಿ ಒಂದು ಕನ್ಫರ್ಮೇಷನ್ ಬರ್ತದೆ. ಕೇಳುವವರು ಏನು ಹೇಳ್ತಾರೆ, ಎಸ್ ಇದು ಸತ್ಯ, ನಿಶ್ಚಯತ್ವ ಹುಡ್ತದೆ ಅವರೊಳಗೆ. ಎಸ್ ಇದು ಸತ್ಯ, ಇದಕ್ಕೆ ನಾನು ಸಬ್ಮಿಟ್ ಆಗ್ತೇನೆ, ಇದಕ್ಕೆ ನಾನು ಒಳಗಾಗ್ತೇನೆ, ಬಿಟ್ಟು ಕೊಡ್ತಾರೆ ಅವರು. ಹಲ್ಲೆಲೂಯಾ. ಇದು ಹೋಲಿ ಸ್ಪಿರಿಟ್ ಪವರ್, ವರ್ಕ್ ಆಫ್ ಹೋಲಿ ಸ್ಪಿರಿಟ್ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪವಿತ್ರಾತ್ಮ ಪ್ರೇರಿತರಾದಂಥ ಜೀವಿತ, ಅಂಥ ಜೀವಿತದೊಂದಿಗೆ ಸುವಾರ್ತೆ ಸಾರುವಿಕೆ ಪವಿತ್ರಾತ್ಮನ ಶಕ್ತಿಯ ಪ್ರದರ್ಶನವನ್ನು ಉಂಟು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಖಂಡಿತವಾಗಿ ನಾನಾಗಲಿ ನೀವಾಗಲಿ ಅಂಥ ದಿನಮಾನಗಳಲ್ಲಿ ಆ ರೀತಿ ಆಪ್ರೇಟ್ ಆದರೆ ನಮ್ಮ ಬಾಯಿಯ ಮಾತುಗಳು ಉದ್ದ ಚೌಡ ಬೇಕಂದರೆ ಗಂಟೆಗಟ್ಟಲೆ ಬೇಕಂತೆಲ್ಲ, ಒಂದೊಂದು ವರ್ಡು ಕೂಡ ಏನಾಗ್ತದೆ ಗೊತ್ತುಂಟ? ಕನ್ವಿಕ್ಷನ್ಗೆ ನಡೆಸ್ತದೆ. ಒಂದೊಂದು ಸಣ್ಣ ಸೆಂಟೆನ್ಸ್ ಕೂಡ ಕನ್ವಿಕ್ಷನ್ಗೆ ನಡೆಸ್ತದೆ. ಪ್ರಿಯರೇ, ಈ ಒಂದನೇ ಭಾಗದಲ್ಲಿ ನಮ್ಮ ಜೀವಿತವನ್ನು ಪರಿಚಯ ಮಾಡಿಕೊಳ್ಳೋಣ. ನಾವೆಲ್ಲರೂ ಯಾರು? ಯಾಜಕರಾಗಿದ್ದೇವೆ. ಯಾವಾಗಲೂ ಕನ್ಫೆಸ್ ಮಾಡೋಣ, ಕ್ರಿಸ್ತನಲ್ಲಿ ನಾನು ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸೋದಕ್ಕೆ ಯಾಜಕನಾಗಿದ್ದೇನೆ. ಅದರ ಜೊತೆ ಪರಿಚಯ ಮಾಡೋಣ. ಕನ್ಫೆಷನ್ ಕೂಡ ಇರಲಿ, ಒಳ್ಳೆಯದೇ. ಮೈಂಡಲ್ಲಿ ಅದನ್ನು ಮೆಡಿಟೇಟ್ ಮಾಡಿ ಕನ್ಫೆಸ್ ಮಾಡುವ ನಾವು ಅದೇ ಆಗ್ತೇವೆ, ಬಾಡಿಯಲ್ಲಿ ಕಂಡು ಬರ್ತದೆ. ಆದರೆ ಅದರ ಜೊತೆ ಟೆಸ್ಟ್ ಮಾಡೋಣ. ಆ ಯಾಜಕ ಸೇವೆಯಲ್ಲಿ ಕಾಣಿಕೆಯನ್ನು ಸಮರ್ಪಿಸುವ ಸೇವೆ, ಸ್ವಾರ್ಥ ಸೇವೆ, ಅನ್ಯಾತ್ಮಗಳನ್ನು ಗೆದ್ದುಕೊಂಡು ದೇವರ ಬಳಿಗೆ ನಡೆಸುವ ಸೇವೆಯನ್ನು ಎಷ್ಟು ಮಾಡ್ತಾ ಇದ್ದೇನೆ. ಎರಡನೇದಾಗಿ ಕಾಣಿಕೆ ಮತ್ತು ಯಜ್ಞ. ಎರಡನೇದಾಗಿ ಯಜ್ಞಾರ್ಪಣೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಯಜ್ಞ ಅನ್ನುವಾಗ ಅದರಲ್ಲಿ ಮೊದಲನೇ ಭಾಗ ನಾವು ನೋಡುವಾಗ ಅನೇಕ ವಿಷಯಗಳುಂಟು. ಒಂದನೇದಾಗಿ ನಾವು ನೋಡುವಾಗ 141ನೇ ಕೀರ್ತನೆ 2ನೇ ವಚನ, ಸಾಮ್ 141:2 ಅಲ್ಲಿ ಹೀಗೆ ಬರೆದಿದೆ, 141:2 ನನ್ನ ಚಿಂತೆಗಳನ್ನು 141:2 ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಿರಲಿ. ನನ್ನ ಪ್ರಾರ್ಥನೆಯು ಇದು ಈಗ ಉಂಟಲ್ಲ, ಇಂಗ್ಲೀಷಲ್ಲಿ ಓದಿ, ಅದು ಇಂಗ್ಲೀಷ್ ವರ್ಡ್ ಯಾರು ಲೀಡ್ ಮಾಡ್ತೀರಿ? ಲೆಟ್ ಮೈ ಪ್ರೇಯರ್ ಬಿ ಸೆಟ್ ಫೋರ್ತ್. ಯಾರು ರೀಡ್ ಮಾಡ್ತೀರಿ? ಬಿಫೋರ್ ನೀನು ಓದು. Let my prayer be set forth before thee as incense, and the lifting up of my hands as the evening sacrifice. ಈವ್ನಿಂಗ್ ಸ್ಯಾಕ್ರಿಫೈಸ್. ಸ್ಯಾಕ್ರಿಫೈಸ್ ಅಂದರೆ ಏನು ಕನ್ನಡದಲ್ಲಿ? ಯಜ್ಞ ಅಲ್ಲ, ಯಜ್ಞ. ಇಂಗ್ಲೀಷಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಪ್ರಾರ್ಥನೆ, ದೇವರ ಸನ್ನಿಧಾನದಲ್ಲಿ ಕೈ ಎತ್ತುವುದು ಅದೊಂದು ಯಜ್ಞಕ್ಕೆ ಹೋಲಿಸಲ್ಪಡುವಂಥದ್ದು. ಹಲ್ಲೆಲೂಯಾ. ದಿನಾಲು ಯಾಜಕ ಸೇವೆ ಮಾಡುವವರು ದಿನಾಲು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುತ್ತಾರೆ. ಹಲ್ಲೆಲೂಯಾ. ದಿನಾಲು ಯಾಜಕ ಸೇವೆ ಮಾಡುವವರು ದಿನಾಲು ಪ್ರಾರ್ಥನೆಯಲ್ಲಿ ಕಳೆಯುತ್ತಾರೆ. ಪ್ರಾರ್ಥನೆ ಎನ್ನುವಂಥದ್ದು ದೇವರಿಗೆ ಕ್ರಿಸ್ತ ಯೇಸುವಿನ ಮೂಲಕ ಸಮರ್ಪಿಸುವ ಆತ್ಮೀಯ ಯಜ್ಞಗಳಲ್ಲಿ ಒಂದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪ್ರಾರ್ಥನೆಗಳಲ್ಲಿ ಕೆಲವು ವಿಧದ ಪ್ರಾರ್ಥನೆಗಳನ್ನು ಬೈಬಲ್ನ ಆಧಾರನ ತೋರಿಸ್ತಾ ಹೋಗ್ತೇನೆ. ಹಲ್ಲೆಲೂಯಾ. ಬೇರೆ ಅನೇಕ ಪ್ರಾರ್ಥನೆ, ಅನೇಕ ವಿಷಯಗಳನ್ನು ನಾವು ಕೇಳುತ್ತಾ ಬಂದಿದ್ದೇವೆ. ಕೇಳದ ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ 12ನೇ ವಚನ ಏನು ಹೇಳ್ತದೆ ನೋಡ್ರಿ. ಕ್ರಿಸ್ತ ಯೇಸುವಿನ ದಾಸನಾಗಿರುವ
ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗ, ಯಾರು ಪ್ರಾರ್ಥನೆ ಮಾಡೋದು? ಎಪಫ್ರ. ಕೇಳ್ರಿ, ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಹಲ್ಲೆಲೂಯಾ. ಎಪಫ್ರ ಯಾವಾಗಲೂ ದೇವಜನರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಹೋರಾಡಿ ಪ್ರಾರ್ಥನೆ ಮಾಡ್ತಾ ಇದ್ದ ಅಂತ ಬರೆದಿದೆ, ಹೌದಲ್ವಾ? ಯಾಜಕ ಸೇವೆಯಲ್ಲಿ ದಿನಾಲೂ ನಾವು ಪ್ರಾರ್ಥನೆ ಯಜ್ಞವನ್ನು ಸಮರ್ಪಿಸುವಾಗ ಪ್ರಿಯರ ಒಂದು ತಿಳ್ಕೊಳ್ಳಿ, ಒಂದು ಹೋರಾಟದ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವುದು ಕೂಡ ಭಾಳ ಅವಶ್ಯಕ. ಹೋರಾಟದ ಪ್ರಾರ್ಥನೆ. ಈ ಹೋರಾಟ ಅಂತ ವರ್ಡ್ ಯೂಸ್ ಮಾಡಬೇಕಾದ್ರೆ ಹೋರಾಟ ಅಂದರೆ ಏನು? ಹೋರಾಟ ಅಂದರೆ ಏನು? ಹೋರಾಟ ಅಂದರೆ ಫೈಟಿಂಗ್ ಅಲ್ಲ. ಈಗ ಫೈಟ್ ಮಾಡಿ, ನಾನು ಫೈಟ್ ಮಾಡ್ತಾ ಇದ್ದೇನೆ, ನೀವೆಂತ ಎನಿಸ್ತೀರಿ? ಈ ಜನಕ್ಕದ ಕೆಲಸ ಉಂಟವರ ಗಾಲಿ ದೊಟ್ಟಲಡೆ ಮಲ್ಪಣ ಫೈಟಿಂಗ್ ಮಾಡುವಾಗ ಇದರಲ್ಲಿ ಒಬ್ರು ಯಾರಾದರೂ ಬೇಕಲ್ವಾ? ಸಭೆಯೇ, ನಿನ್ನ ಪ್ರಾರ್ಥನೆ ಅಥವಾ ನನ್ನ ಪ್ರಾರ್ಥನೆ ಹೋರಾಟದ ಪ್ರಾರ್ಥನೆ ಆಗಲಿಕ್ಕೆ ಸಭೆಯಲ್ಲಿರುವಂಥ ಪಕ್ಕದವ ಅಲ್ಲ, ವಿರೋಧಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ದೇವರ ಮಕ್ಕಳ ವಿರೋಧಿ 3 ಜನ ಇದ್ದಾರೆ. ವಿರೋಧಿಗಳಿದ್ದರೆ ಮಾತ್ರ ಹೋರಾಟ ನಡೆಯುವುದಲ್ವಾ? ವಿರೋಧಿಗಳಿಲ್ಲದ್ರೆ ಹೋರಾಟ ಉಂಟಾ? ಮನುಷ್ಯನಿಗೆ ಮನುಷ್ಯನು ವಿರೋಧಿಯ ಅಥವಾ ಮನುಷ್ಯನನ್ನು ವಿರೋಧ ಮಾಡಬೇಕಂತ ಬೈಬಲ್ ಹೇಳ್ತದ? ಎಲ್ಲಾದ್ರೂ ಹೇಳ್ತದ? ಅದಕ್ಕೆ ಎಫೆಷಿಯನ್ ಚಾಪ್ಟರ್ 6 ವರ್ಸ್ 12 ಇರ್ತದೆ, ಹೇಳ್ತದೆ. ಎಫೆಷಿಯನ್ ಚಾಪ್ಟರ್ 6 ವರ್ಸ್ 12 ಅಲ್ಲಿ ಹೇಳ್ತದೆ, ನಾವು ಹೋರಾಡುವುದು. ಎಫೆಸ 6:12 ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನೋಡಿ, ಎಷ್ಟೋ ವರ್ಷದಿಂದ ಈ ವಾಕ್ಯ ಕೇಳ್ತಾ ಇದ್ದೇವೆ. ಎಷ್ಟು ಜನ ಯಾಜಕರು ಇಂಥ ಹೋರಾಟಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ದೇವೆ. ನಾವು ಎಷ್ಟೋ ವರ್ಷದಿಂದ ವಾಕ್ಯ ಕೇಳ್ತಾ ಇದ್ದೇವೆ, ಇನ್ನು ಕೂಡ ಯಾರ ಜೊತೆ ಹೋರಾಟದಲ್ಲಿದ್ದೇವೆ? ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ದುರಾತ್ಮಗಳ ಸಂಗಡ, ಅವನ ಚೇಲಗಳ ಸಂಗಡ, ಅವನ ಅಧಿಕಾರ ವರ್ಗದವರ ಸಂಗಡ ನಾವು ಹೋರಾಡೋರಾಗಿದ್ದೇವೆ. ನೋಡ್ರಿ, ದೇವರ ಮಕ್ಕಳಿಗೆ 3 ವಿರೋಧಿಗಳು ಗೊತ್ತುಂಟಲ್ಲ ನಿಮಗೆ? ಯಾವರೆಲ್ಲ? 1, ನಮ್ಮ ಆಪ್ತ ಮಿತ್ರನೇ ನಮಗೆ ವಿರೋಧಿ. ಗೊತ್ತುಂಟ? ಯಾರು? ಪಕ್ಕದ ಕುಟುಂಬ ಅಲ್ಲ, ಪಕ್ಕದಲ್ಲಿ ಕೂತ್ಕೊಳ್ಳೋರಲ್ಲ, ಸಭೆಯ ಮತ್ತೊಬ್ಬ ಅಲ್ಲ. ಆಪ್ತ ಮಿತ್ರ ಅಂದರೆ ನಮ್ಮ ಜೊತೆನೇ ಇರ್ತಾನೆ ಯಾವಾಗಲೂ. ನಮ್ಮ ಫ್ಲೆಶ್ಶೇ, ನಮ್ಮ ಶರೀರವೇ. ನಿಮಗೆ ಗೊತ್ತಾಗ್ತದ? ಕೆಲವೊಂದು ಸಾರಿ ನಮ್ಮನ್ನು ಅದು ಹೇಗೆ ಮೋಸಕ್ಕೆ ಒಳಪಡಿಸೋದು ಗೊತ್ತಾಗ್ತದ? ನಮ್ಮನ್ನು ಮೋಸಪಡಿಸುವವ ನಮ್ಮ ಮಿತ್ರನ ವೈರಿಯವ? ನಮ್ಮನ್ನು ಹೇಗೆ ನಮ್ಮ ಶರೀರನೇ ಬೀಳಿಸ್ತದೆ ಕೆಲವೊಮ್ಮೆ, ಗೊತ್ತಾಗ್ತದ? ಹಾಗಾದರೆ ಅವನ ಮಿತ್ರನ? ಅಂದರೆ ಶರೀರ ಅಂದರೆ ಶರೀರದಲ್ಲಿರುವಂಥ ಪಾಪಾಧೀನ ಸ್ವಭಾವಗಳೇ ನಮ್ಮ ವಿರೋಧಿ. ಸೈತಾನ ನಮ್ಮ ವಿರೋಧಿ. ಅಷ್ಟು ಮಾತ್ರವಲ್ಲ, ಇನ್ನೊಂದಿದೆ, ಲೋಕ, ಕಾಣುವ ಲೋಕ. ಸಭೆ ನಿಮ್ಮನ್ನು ಎಚ್ಚರಿಸ್ತೇವೆ, ಯಾಜಕರೇ ನಿಮ್ಮನ್ನು ಎಚ್ಚರಿಸ್ತೇವೆ. ಲೋಕದ ವಿರುದ್ಧವಾಗಿ ನಾವು ಹೋರಾಡಬೇಕಾದವರು. ಲೋಕದ ಸ್ನೇಹವನ್ನು ಬೆಳೆಸಬಾರ್ದು. ಒಂದು ವಾಕ್ಯ ಹೀಗೆ ಹೇಳ್ತದೆ, ಇಹಲೋಕ ಸ್ನೇಹವು ದೇವ ವೈರ ಅಂತೆ, ದೇವರಿಗೆ ವೈರತ್ವ ಅಂತೆ. ಇಹಲೋಕ ಸ್ನೇಹ ಅಂದರೆ ಏನು?
ಲೋಕದಲ್ಲಿ ಜನರು ಆ ರೀತಿ ಇದ್ದಾರೆ. ಯಾಜಕೋದ್ಯೋಗಕ್ಕಾಗಿ ಕ್ರಿಸ್ತನ ಮೂಲಕ ಕರೆಯಲ್ಪಟ್ಟವರು ನಮ್ಮಲ್ಲಿ ಕೂಡ ಅಲ್ಲಿಯ ಪರಿಣಾಮಗಳು ಕಂಡುಬರೋದು, ಲೋಕ ಕಂಡುಬರೋದು, ಲೋಕದ ಶೈಲಿ ಕಂಡುಬರೋದು. ಹಾಗಾದರೆ ಸೈತಾನ ಶರೀರ ಲೋಕ ಅಥವಾ ಶರೀರ ಸೈತಾನ ಲೋಕ ನಮಗೆ ವಿರೋಧಿಗಳಾಗಿದ್ದಾರೆ. ಈಗ ಹೋರಾಟದ ಪ್ರಾರ್ಥನೆ ನೋಡ್ರಿ, ನಾವು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತವೋ ಅಲ್ಲಿ ಯಾರ ವಿರೋಧಿಗಳಾಗಿದ್ದಾರೋ ಅವರು ಬಿಡುವುದಿಲ್ಲ. ಕೆಲವು ಸರಿ ನಮ್ಮ ಪ್ರಾರ್ಥನೆಗೆ ನಮ್ಮ ಶರೀರವೇ ವಿರೋಧಿ ಆಗಿರ್ತದೆ. ಕೆಲವು ಸಾರಿ ಸೈತಾನ ತಡಿತಾನೆ. ಕಳೆದ ದಿನಗಳಲ್ಲಿ ಸೈತಾನ ತಡೆಗಟ್ಟುವ ವಾಕ್ಯ ತೋರಿಸಿದ್ದೇನಲ್ಲ, 1 ಥೆಸಲೋನಿಕೆ 2:18 ಅದು ಸೇವೆಗೆ ತಡೆಗಟ್ಟುವಂಥ ವಿಚಾರ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಿಮ್ಮಲ್ಲಿ ಬರುವುದಕ್ಕೆ ಅನೇಕ ಸಾರಿ ನನಗೆ ಮನಸ್ಸಿತ್ತು, ಆದರೆ ಬರದಂತೆ ಸೈತಾನ ತಡೆದ ಅಂತ ಹೇಳ್ತಾನೆ. 1 ಥೆಸಲೋನಿಕ 2:18, 1 ಥೆಸಲೋನಿಕ ಚಾಪ್ಟರ್ 2:18. ಯಾಕಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು, ಹೇಗೂ ಪೌಲನೆಂಬ ನಾನು 1-2 ಸಾರಿ ಬರುವುದಕ್ಕಿದ್ದೇನೆ, ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು. ಆದರೆ ಸೈತಾನ ನನಗೆ ನೋಡಿ, ಅಡ್ಡಿ ಮಾಡುವವತ್ತನು ಸೈತಾನ. ಅನೇಕ ಸರ್ ನಮ್ಮ ಪ್ರಾರ್ಥನೆಗೆ ನಮ್ಮ ಶರೀರವೇ ಅಡ್ಡಿ ಮಾಡ್ತದೆ. ಆಗ ಹೋರಾಟ ನಡೆಸಬೇಕು ಶರೀರದೊಂದಿಗೆ. ಸೈತಾನ ಅಡ್ಡಿ ತರ್ತಾನೆ. ಸ್ಪಿರಿಟಲ್ಲಿ ತಿಳ್ಕೊಂಡು ಸೈತಾನನ ಅಡ್ಡಿ ತಡೆದ ವಿರುದ್ಧವಾಗಿ ಹೋರಾಡಬೇಕು. ಕೆಲವು ಸರಿ ಲೋಕ ನಮ್ಮನ್ನು ತಡೀತದೆ. ಕೆಲವು ಸರಿ ಪ್ರಾರ್ಥನೆಗೆ ಬರದಂತೆ ಲೋಕದ ಸೆಳೆತ, ಲೋಕದ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯತೆ, ಇದೆಲ್ಲ ಹೋರಾಟ ಪ್ರಿಯರೇ. ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳೋದಂತೆ ಹೋರಾಟ ಬರ್ತದೆ ಲೋಕದ್ದು. ಆಗ ಏನು ಮಾಡಬೇಕು ಗೊತ್ತುಂಟ, ಇವನಾಗೆ ಎಪಫ್ರನಾಗೆ ನಾವು ಕೂಡ ಹೋರಾಟದ ಪ್ರಾರ್ಥನೆಯನ್ನು ಕಲಿಬೇಕು. ಅವನು ಯಾವ ವಿಷಯದಲ್ಲಿ ಹೋರಾಡಿದ ನಮ್ಗೆ ಗೊತ್ತಿಲ್ಲ, ಯಾವ ವೈರಿ ಜೊತೆ ಹೋರಾಡಿದನೇ ಗೊತ್ತಿಲ್ಲ. ಶರೀರ ಜೊತೆಯೋ, ಸೈತಾನ ಜೊತೆಯೋ, ಲೋಕದ ಜೊತೆಯೋ, ಯಾವುದ್ರ ಜೊತೆ ಹೋರಾಡಿದಾನೆ ಗೊತ್ತಿಲ್ಲ. ಅಂತೂ ದೇವ ಜನರಿಗೋಸ್ಕರ ಒಂದು ಹೋರಾಟದ ಪ್ರಾರ್ಥನೆ ಮಾಡಿದ್ದಾನೆ. ಇವತ್ತು ಯಾಜಕ ಸೇವೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಂತೆ ನಾನು ನೀವು ಎಷ್ಟು ಯಾರ ಜೊತೆ ಹೋರಾಟದ ಪ್ರಾರ್ಥನೆ ಮಾಡ್ತೇವೆ? ಮನುಷ್ಯರ ಜೊತೆಯಾ? ಮನುಷ್ಯನಿಂದ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ರಿಸೀವ್ ಮಾಡಬೇಡ್ರಿ. ನಿಮ್ಮ ಸ್ಪಿರಿಚುವಲ್ ಲೈಫ್ ಹಾಳಾಗ್ತದೆ. ಬಿಟ್ಟು ಬಿಡ್ರಿ. ಹಲ್ಲೆಲೂಯಾ. ನಿಮ್ಮ ಕರೆಯನ್ನು ನೀವು ತಿಳಿದುಕೊಂಡು ದೇವರಿಗಾಗಿ ನಿಲ್ಲಿರಿ. ಯಾಕೆ ಗೊತ್ತುಂಟ, ಒಂದು ಸಮಯ ಬರುವಾಗ ಕ್ರಿಸ್ತನ ಮುಂದೆ ನಾವು ನಿಲ್ಲಿಸಲ್ಪಡುವ ಕ್ರಿಸ್ತನ ಕೇಳ್ತಾನೆ, ನನ್ನ ರಕ್ತವನ್ನು ಸುರಿಸಿ ನಿನ್ನ ನಂಬಿಕೆ ಮೂಲಕ ನಿನಗೆ ಯಾಜಕೋದ್ಯೋಗದ ಸೇವೆಯನ್ನು ಕೊಟ್ಟೆ, ನೀನು ಏನು ಮಾಡಿದ್ದಿ? ಎಷ್ಟು ಕಾಣಿಕೆಯನ್ನು ಸಮರ್ಪಿಸಿದ್ದಿ? ಎಷ್ಟು ಪ್ರಾರ್ಥನೆ ಮಾಡಿದ್ದಿ? ಎಷ್ಟು ಹೋರಾಟದ ಪ್ರಾರ್ಥನೆ ಮಾಡಿದ್ದಿ? ದೇವರು ಕೇಳುವುದಾದರೆ ನಾವು ಏನು ಉತ್ತರ ಕೊಡ್ಬೋದು? ಹಲ್ಲೆಲೂಯಾ. ಆದ್ದರಿಂದ ಪ್ರಾರ್ಥನೆಗಳಲ್ಲಿ ಹೋರಾಟ ಮಾಡುವಂಥ ಪ್ರಾರ್ಥನೆಗಳು ಕೂಡ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಣ್ಣ ಸಣ್ಣ ಲೌಕಿಕ ರೀಸನ್ಗಳು, ಶಾರೀರಿಕ ರೀಸನ್ಗಳು, ಸೈತಾನಿಗೆ ಸಂಬಂಧಪಟ್ಟ ರೀಸನ್ಗಳು ನಮ್ಮನ್ನು ತಡಲಿಕ್ಕೆ ಬರುವಾಗ ಅದರ ಜೊತೆ ಎದುರಿಸಿ ನಿಲ್ಲಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನನ್ನು ಎದುರಿಸಬೇಕಾದರೆ ಹೇಗಿರಬೇಕು ಒಬ್ಬ ವ್ಯಕ್ತಿ? ಸೈತಾನನನ್ನು ಎದುರಿಸಿ ನಿಲ್ಲಬೇಕಾದ್ರೆ ಪ್ರಾರ್ಥನೆ ವಿಷಯದಲ್ಲೇ, ಇನ್ನೊಂದು ವಿಷಯದಲ್ಲೇ ದೇವರಿಗೆ ಒಳಗಾಗಿರಬೇಕು. ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನು ಎದುರಿಸಿರಿ, ಆಗ ಆತನು ಬಿಟ್ಟು ಹೋಗ್ತಾನಂತ. ಹಲ್ಲೆಲೂಯಾ. ದೇವರಿಗೆ ಒಳಗಾಗಿರೋದಂದರೆ ಏನು? ವರ್ಡ್ಗೆ, ದೇವರ ವಾಕ್ಯಕ್ಕೆ ನಾವು ರೆಸ್ಪೆಕ್ಟ್ ಕೊಡೋದು. ಹಲ್ಲೆಲೂಯಾ. ಓಕೆ, ಒಂದು ಹೋರಾಟದ ಪ್ರಾರ್ಥನೆ. ಎರಡನೇ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆ. ಹಲ್ಲೆಲೂಯಾ. ಯಾಜಕ ಸೇವೆ ಹೋರಾಟದ ಮತ್ತು ಕಣ್ಣೀರಿನ ಪ್ರಾರ್ಥನೆಗಾಗಿ ಕರೆಯಲ್ಪಟ್ಟ ಸೇವೆ. 5ನೇ ಅಧ್ಯಾಯ 7ನೇ ವಚನ, ಹೀಬ್ರೂ ಚಾಪ್ಟರ್ 5:7. ಕಣ್ಣೀರಿನ ಪ್ರಾರ್ಥನೆ ನಮ್ಮ ಮಹಾಯಾಜಕ ಮಾಡಿದ್ದಾನೆ ಇಲ್ವಾ? ನಮ್ಮ ಮಹಾಯಾಜಕ ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ದಾನೆ ಇಲ್ವಾ? ಇಬ್ರಿಯ 5:7, ಹೀಬ್ರೂ ಚಾಪ್ಟರ್ 5:7. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ಒಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ನೋಡಿ, ಸಮರ್ಪಿಸಿ ಅಂತ ವರ್ಡ್ ಇದೆ. ಸಮರ್ಪಿಸಿ. ನಮ್ಮ ಯಾಜಕನು
ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರ ಮುಂದೆ ಸಮರ್ಪಿಸಿದ್ದಾನೆ. ಸಮರ್ಪಿಸಿ ಅಂದರೆ ಅಲ್ಲಿ ಒಂದು ಯಜ್ಞವೇದಿ ಉಂಟು, ಅದಕ್ಕೆ ಹಾಕೋದು. ಹಲಲೂಯ, ಹಲಲೂಯ. ನಮ್ಮ ಮಹಾಯಾಜಕನು ಕಣ್ಣೀರಿನ ಪ್ರಾರ್ಥನಾ ಸೇವೆ ಮಾಡಿದ್ದಾನೆ. ಹಲಲೂಯ, ಹಲಲೂಯ. ಓಕೆ, ಈಗ ಆತನಿಗೆ ಆ ಕಣ್ಣೀರು ಬರಲು ಕಾರಣ ಏನು? ಆತನಿಗೆ ಪ್ರಾರ್ಥನೆಗೆ ಹೋಗಿದ್ದಾನೆ. ಎಲ್ಲಿ? ಇದು ಯಾವ ಪ್ರಾರ್ಥನೆ ಕುರಿತಾಗಿ ಇಬ್ರಿಯ ಗ್ರಂಥಕರ್ತನೆ ಹೇಳ್ತಾನೆ? ಗೆತ್ಸೆಮನೆಯ ಪ್ರಾರ್ಥನೆ ಕುರಿತಾಗಿ. ಈಗ ಗೆತ್ಸೆಮನೆ ಪ್ರಾರ್ಥನೆ ತೋಟದಲ್ಲಿ ಹೋಗಿದ್ದಾನೆ ಯೇಸು ಸ್ವಾಮಿ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕಣ್ಣೀರು ಹೇಗೆ ಬರ್ತಾ ಉಂಟು? ಕಾರಣ ಏನು? ಹೇಗೆಲ್ಲ ಕಣ್ಣೀರು ಬರಲಿಕ್ಕೆ ಸಾಧ್ಯ? ಲವ್, ಆಮೇಲೆ ಹೃದಯದ ಭಾರ, ಆಮೇಲೆ ಈ ಮನುಷ್ಯನ ಶಾರೀರಿಕ ಜೀವಿತ ಅನ್ನುವಾಗ ಇಮೋಷನ್ಸ್ ಇದೆ, ಭಾವನೆಗಳಲ್ಲಿ ಇರುವಂಥ ವ್ಯಕ್ತಿಗಳು ಅಲ್ವಾ. ಅದರಿಂದ ಕೆಲವೊಮ್ಮೆ ಸಂತೋಷ ಬರ್ತದೆ, ಕೆಲವೊಮ್ಮೆ ದುಃಖ ಬರ್ತದೆ, ಕೆಲವೊಮ್ಮೆ ಸಿಟ್ಟು ಮಾಡ್ತೇವೆ. ಇಮೋಷನ್ಸ್ ಇದೆ ಅಲ್ವಾ. ಇದು ಕಣ್ಣೀರು ಬರುವಂಥದ್ದು ಅದು ಶರೀರಕ್ಕೆ ಸಂಬಂಧಪಟ್ಟಂಥ ಇಮೋಷನ್ಸಲ್ಲಿ ಒಂದು ಭಾಗ, ಒಂದು ವಿಚಾರ. ಆದರೆ ಅದು ಬರಬೇಕಾದ್ರೆ ಅದರ ಹಿಂದೆ ರೀಸನ್ಗಳಿರ್ತದೆ, ಕಾರಣಗಳು ಇರ್ತದೆ. ಕಣ್ಣೀರು ಬರಬೇಕಾದ್ರೆ ಹಿಂದೆ ಬೇರೆ ಬೇರೆ ಕಾರಣಗಳಿರ್ತದೆ. ಹಾಗಾದರೆ ನೀವು ಹೇಳಿ, ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಹೋದಾಗ ಕಣ್ಣೀರು ಬಂದು ಪ್ರಾರ್ಥಿಸಬೇಕಾದ್ರೆ ಏನು ರೀಸನ್? ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಲೋಕದ ಜನರ ಪಾಪದ ಭಾರ ತನ್ನ ಮೇಲೆ ಬಂದಿದೆ. ಆ ಪಾಪದ ಕಹಿ ಉಂಟಲ್ಲ, ಅದನ್ನು ಎಣ್ಣಿಸಲಿಕ್ಕೆ ಆಗ್ತಿಲ್ಲ. ಇನ್ನೂ ಶಿಲುಬೆಗೆ ಹೋಗಬೇಕು, ಅದನ್ನು ಶಿಲುಬೆಯಲ್ಲಿ ಇನ್ನೂ ಅನುಭವಿಸಬೇಕು. ಆದರೆ ಅದರ ಭಾರ, ಆ ಕಹಿತನ, ಆ ನೋವು, ಆ ವೇದನೆ ಕಣ್ಣೀರಿಗೆ ಒಳಪಡಿಸಿತ್ತು. ಎಸ್ ಆರ್ ನೋ? ಕರೆಕ್ಟಾ? ಕರೆಕ್ಟಾ? ಸಹಿಸಿಕೊಳ್ಳಲಾಗದಂಥ ಒಂದು ವೇದನೆ ಅದು, ಕಹಿ ಅನುಭವ. ಯಾವ ಅನುಭವ ಗೊತ್ತುಂಟ? ತಂದೆಯಾದ ದೇವರನ್ನು ಬಿಟ್ಟು ಅಗಲುವಂಥದ್ದು ಅನುಭವ ಉಂಟಲ್ಲ, ಅದು ನಿಜವಾದ ಕಹಿ ಅನುಭವ. ಅದರಷ್ಟು ಕಹಿ ಅನುಭವ ಯಾವುದಿಲ್ಲ, ಯಾವುದಿಲ್ಲ. ತಂದೆಯಾದ ದೇವರಿಂದ ದೂರ ಆಗುವಂಥ ಒಂದು ಅನುಭವ ಉಂಟಲ್ಲ, ಅದು ಕಹಿ, ಅದು ನಿತ್ಯ ನರಕದ ಒಂದು ಯಾತನೆ ಅದೊಂದು, ಹೌದಲ್ವಾ? ಯೇಸು ಸ್ವಾಮಿಗೆ ಅದು ಎಣಿಸುವಾಗಲೇ ಅದನ್ನು ತಡೆಯಲಾರದಂಥ ಭಾರವಾಗಿ ಆತನಿಗೆ ಕಣ್ಣೀರು ಬರ್ತದೆ. ಹಲಲೂಯ, 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 ಹಲಲೂಯ. ಹಾಗಾದರೆ ಓಕೆ, ಯೇಸು ಸ್ವಾಮಿಗೆ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿತ್ತು, ತನ್ನ ದೇಹವನ್ನು ಸಮರ್ಪಿಸುವ ಜವಾಬ್ದಾರಿ. ಆ ದೇಹದ ಮೇಲೆ ಎಲ್ಲ ಲೋಕದ ಜನರ ಪಾಪ ಹೊತ್ತುಕೊಂಡು ಯಜ್ಞಾರ್ಪಿತನಾಗುವಂಥ ಒಂದು ಜವಾಬ್ದಾರಿ ಯೇಸುಗೆ ಕೊಡಲ್ಪಟ್ಟಿತ್ತು. ಯೇಸುವಿಗೆ ಆ ಒಂದು ಮರಣದ ರಿಸಲ್ಟನ್ನು ಎಣಿಸುವಾಗ ಏನಾಯಿತು ಗೊತ್ತುಂಟ? ಕಣ್ಣೀರು ಬಂತು. ಹಾಗಾದರೆ ಇವತ್ತು ಯೇಸುವಿನಲ್ಲಿದ್ದಂಥ ಶಿಲುಬೆಗೆ ಹೋಗೋ ಜವಾಬ್ದಾರಿ ನನಗೆ ನಿಮಗೆ ಅಲ್ಲ, ಆದರೆ ಆತ್ಮಗಳ ಆದಾಯದ ಜವಾಬ್ದಾರಿ ನನಗೆ ನಿಮಗೆ ಇದೆ. ಹಲಲುಯ. ಒಬ್ಬನು ಎಲ್ಲರಿಗೋಸ್ಕರ ಸತ್ತಿದ್ದಾನೆ, ಆ ಒಬ್ಬನ ಶುಭ ವರ್ತಮಾನವನ್ನು ಸಾರುವಂಥ ಜವಾಬ್ದಾರಿ ನನಗೆ ನಿಮಗೆ ಇದೆ. ಈಗ ಕಣ್ಣೀರಿನ ಪ್ರಾರ್ಥನೆ, ನನ್ನ ನಿಮ್ಮ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆ ಆಗಬೇಕಾದ್ರೆ ಹೇಗೆ ಸಾಧ್ಯ? ಕಣ್ಣೀರಿನ ಪ್ರಾರ್ಥನೆ ಆಗುವುದಕ್ಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ನಾನು ಹೇಳ, ನರಕ ಇದೆ ಎಂಬುದನ್ನು ದೇವರ ವಾಕ್ಯದ ಆಧಾರದ ಪ್ರಕಟಣೆ ಹೊಂದಿಕೊಳ್ಬೇಕು. ನರಕದ ತೀವ್ರತೆ ಏನು? ಅಲ್ಲಿ ಉರಿಯುವ ಬೆಂಕಿ ಆರುವುದಿಲ್ಲ, ಕಡಿಯುವ ಹುಳ ಸಾಯುವುದಿಲ್ಲ ಎಂಬಂಥ ಸತ್ಯವಾದ ತಿಳುವಳಿಕೆಗೆ ನಾವು ಬರುವಾಗ ಇವತ್ತು ನಮ್ಮ ಸ್ಥಿತಿ ನಾವು ನೋಡ್ತೇವೆ. ಕ್ರಿಸ್ತನಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯರು, ಆದರೆ ನಮ್ಮ ಸಹೋದರರು ರಕ್ಷಣೆ ಇಲ್ಲದವರು, ಅಕ್ಕಪಕ್ಕದವರು ರಕ್ಷಣೆ ಇಲ್ಲದವರು. ಈಗ ರಕ್ಷಣೆ ಇಲ್ಲದಿದ್ದರೆ, ಯಾರು ಸತ್ತ
ಸತ್ಯದ ಮೇಲೆ ಪ್ರೀತಿಯನ್ನು ಇಡದಿದ್ದರೆ, 2 ತೆಸಲೋನಿಕ 2ನೇ ಅಧ್ಯಾಯ 8ನೇ ವಚನ ನೋಡ್ರಿ, ಅಲ್ಲೇ ಇದ್ದ ಹಾಗೆ ನೆನಪು. ರಕ್ಷಣೆ ಹೊಂದದಿದ್ದರೆ, ಸತ್ಯದ ಜ್ಞಾನಕ್ಕೆ ಬರದಿದ್ದರೆ, 2 ತೆಸಲೋನಿಕ ಚಾಪ್ಟರ್ 2 ವರ್ಸ್ 8 ಇರಬೇಕು ನೋಡ್ರಿ, ಏನು ಹೇಳ್ತದೆ? ಅವನು ತೆಗೆದು ಬಿಡಲ್ಪಟ್ಟ ಇಲ್ಲ, ಅದಲ್ಲ. 2ನೇ ವಚನ ನೋಡ್ರಿ, ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣ ಅಂತ ಒಂದು ವರ್ಡ್ ಇದೆ ಅಲ್ಲಿ. 2ನೇ ವಚನ ನೋಡ್ರಿ, ಅಲ್ಲೇ ಇದೆ, ನನಗೆ ಮರ್ತೋಯ್ತು. 2:10 ಅಲ್ಲಿದೆ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಈಗ ನಾಶ ಅಂದ್ರೆ ಏನು? ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆಗೆ ಹಾಕಲ್ಪಡ್ತಾರೆ. ಹಲೋ, ಇಲ್ಲಿದ್ದು ನೋಡ್ರಿ, ಒಂದು ಕ್ಯಾಂಡಲ್ ತಾಗಿದ್ರೆ ಅದರ ಉರಿ 2-3 ದಿವಸ ಇರ್ತದೆ. ನಾವು ಬೆರಳು ಹೀಗೆ ಇಟ್ಕೊಳ್ತೇವೆ. ದಾನಿ ಮಾರೆ ಧ್ವಜ ತೊಂಬ ಒಂದಿಲ್ಲ, ಒಂದು ಶಿಲುಬೆ ಧ್ವಜನ 10 ಮಾರೆ ತೂತಾಗಿನ ಧ್ವಜ, ಬೆರಳಿಗೆ ಬೆಂಕಿ ತಾಗಿದೆ, 3 ದಿನ ಹೀಗೇನೆ ಇರ್ತದೆ, ಇಲ್ಲದ್ರೆ ಮುಂಡಾಸ ಬರ್ತದೆ ಅದಕ್ಕೆ. ನೋವು, ಬ್ಯಾನಂಡು ಮರ ಮುಟ್ಟೊರ್ಚು ಮರ ಬ್ಯಾನಂಡು. ಹಾಗಾದರೆ ನಿತ್ಯ ನಿರಂತರ ಒಬ್ಬ ಬೆಂಕಿಯಲ್ಲಿ ಹಾಕಲ್ಪಡೋದಾದರೆ ಎಂಥ ಉರಿ, ಎಂಥ ಸಂಕಟ. ಹಾಗಾದರೆ ನಿನ್ನ ಸಹೋದರ ಇನ್ನೂ ರಕ್ಷಣೆಗೆ ಬರದಿದ್ದರೆ, ಅವನಿಗೋಸ್ಕರ ಯಾಜಕ ಸೇವೆ ಮಾಡುವಂಥ, ಜನರಿಗೋಸ್ಕರ ಇರುವವರು ಯಾಜಕರು. ಹೌದಾ? ಯಾಜಕರು ಇತರರಿಗಾಗಿರುವವರು. ನಾಶನದಲ್ಲಿರುವಂಥ ಆತ್ಮಗಳಿಗಾಗಿ ಹೋಗಿ ಪ್ರಾರ್ಥನೆ ಮಾಡುವಾಗ ಎಣಿಸುವಾಗ, ಅಯ್ಯೋ, ನನ್ನ ಒಬ್ಬ ಸಹೋದರ ಜಾನ್ಸನ್ ಬಿ ಇದ್ದಾನಂತ ತಿಳ್ಕೊಳ್ಳಿ. ಇದು ಜಾನ್ಸನ್ ಎ, ನನ್ನ ತಮ್ಮ ಒಬ್ಬ ಬಿ ಜಾನ್ಸನ್ ಇದ್ದಾನೆ. ಅಯ್ಯೋ, ಬಿ ಜಾನ್ಸನ್ನ ಕುರಿತಾಗಿ ದೇವರ ಸನ್ನಿಧಾನಕ್ಕೆ ಹೋಗಿ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡುವಾಗ, ಅಯ್ಯೋ, ನನಗಾದರೂ ಕೃಪೆ ಸಿಕ್ಕಿದೆ, ಆತನ ಇನ್ನೂ ಕೂಡ ಗಾಸ್ಪಲ್ ರಿಸೀವ್ ಮಾಡಲಿಲ್ಲ. ನನಗೆ ಒಂದು ಬೆರಳಿಗೆ ಕ್ಯಾಂಡಲ್ ತಾಗಿದ್ರೆ 3 ದಿನ ಧ್ವಜಸ್ತಂಭ. ಆದರೆ ಅವನ್ ನಿತ್ಯ ನಿರಂತರ ಬೆಂಕಿಯಲ್ಲಿ ಹಾಕಲ್ಪಡೋದು. ಅಯ್ಯೋ ದೇವರೇ, ಬೆಂಕಿ ಅನ್ನುವಾಗ ಉರಿ ಸಂಕಟ ಅನ್ನೋ ಫೀಲ್ ಮಾಡಿ, ಆಗ ಕಣ್ಣೀರು ಬರ್ತದೆ. ಲಾರ್ಡ್ ಯೇಸು ಸ್ವಾಮಿಗೆ ಇತರರ ಆ ಬೆಂಕಿಯ ಅನುಭವ ಆತನ ಕಣ್ಣೀರಿಗೆ ಕಾರಣವಾಯಿತು. ಕಣ್ಣೀರಿನ ಪ್ರಾರ್ಥನೆ ಹಾಗೆ ಬಂತು. ಅದೇ ಪ್ರಕಾರ ಆ ಅನುಭವದೊಂದಿಗೆ ಪ್ರಾರ್ಥನೆ ಮಾಡೋದಾದರೆ ಆತ್ಮಗಳ ರಕ್ಷಣೆ ಮೇಲೆ ಬೇಡ, ಸ್ವಾಮಿ ಜನರನ್ನು ರಕ್ಷಿಸು, ಅಲ್ಲ, ದೇವ ಸಾನ್ನಿಧ್ಯಕ್ಕೆ ಹೋಗಬೇಕು. ಕಣ್ಣೀರು ಹೇಗೆಲ್ಲ ಬರ್ತಾರೆ ಗೊತ್ತುಂಟ? ನಿಜವಾಗಿ ಫ್ರೆಶ್ ಮೈಂಡಿಂದ, ಕ್ಲಿಯರ್ ಮೈಂಡಿಂದ ಹೋಗಿ ಫಸ್ಟ್ ದೇವರನ್ನು ಹೊಗಳಿ, ಓ ನೀನು ಉನ್ನತನು, ಎಂಥ ಡಿಸ್ಟರ್ಬೆನ್ಸ್ ಇರಲಿ, ದೇವರ ಸನ್ನಿಧಾನಕ್ಕೆ ಹೋಗಿ ದೇವರನ್ನು ಪ್ರೈಸ್ ಮಾಡಿರಿ ನೋಡಿ ಅಂತೆ, ಮೈಂಡ್ ಫ್ರೆಶ್ ಆಗ್ತದೆ. ಆಮೇಲೆ ಸ್ಟಾರ್ಟ್ ಮಾಡಿ ಆ ಒಂದು ನಿಜವಾದ ಸಾನ್ನಿಧ್ಯದ ಅನುಭವಕ್ಕೆ ಬರುವಾಗ ಕಣ್ಣೀರು ಆಲ್ರೆಡಿ ಸ್ಟಾರ್ಟ್ ಆಗ್ತದೆ. ದೇವ ಪ್ರಸನ್ನತೆ ಅನುಭವಕ್ಕೆ ಬರುವಾಗ ಕಣ್ಣೀರು ಆಲ್ರೆಡಿ ಸ್ಟಾರ್ಟ್ ಆಗ್ತದೆ. ಹಾಗೆ ಎಣಿಸಿ, ನನ್ನ ಸಹೋದರ ಬಿ ಜಾನ್ಸನ್ ಇನ್ನೂ ಕೂಡ ಸೇವ್ಡ್ ಇಲ್ಲ, ದೇವರೇ ಕರುಣಿಸು. ಕಣ್ಣೀರು ಬಂದೇ ಬರ್ತದೆ ಇಲ್ವಾ? ಆ ಬೆಂಕಿಗೆ ಹಾಕಲ್ಪಡ್ತಾರೆ. ನೋಡ್ರಿ, ಈ ಲೋಕದ ವೈಭವ ಇದು ಯಾವುದು ಶಾಶ್ವತ ಅಲ್ಲ. ಹಲ್ಲೆಲೂಯಾ. ಅಲ್ಲಿಯ ಕಟ್ಟಡ ಒಂದುಂಟು, ಅದಕ್ಕೆ ಹೋಗಬೇಕಂತ ಜೀಸಸ್ ಕ್ರೈಸ್ಟ್ ಈ ಲೋಕಕ್ಕೆ ಬಂದಿದ್ದಾರೆ. ಆದ್ದರಿಂದ ಯಾಜಕ ಸೇವೆಯಲ್ಲಿ 2ನೇ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆ. 3ನೇ ಪ್ರಾರ್ಥನೆ ಎಚ್ಚರವಾಗಿದ್ದು ಮಾಡತಕ್ಕ ಪ್ರಾರ್ಥನೆ. 26ನೇ ಮತ್ತಾಯ 41ನೇ ವಚನ. 3ನೇ ಪ್ರಾರ್ಥನೆ ಎಚ್ಚರವಾಗಿರತಕ್ಕ ಅಥವಾ ಎಚ್ಚರವಾಗಿದ್ದು ಮಾಡತಕ್ಕ ಪ್ರಾರ್ಥನೆ. ಯಾವುದರಲ್ಲಿ? 26 ಮತ್ತಾಯ 41. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹಾಗಾದರೆ ಎಚ್ಚರವಾಗಿದ್ದು ಮಾಡತಕ್ಕ ಪ್ರಾರ್ಥನೆ. ಯಾವುದಕ್ಕೆ ಒಳಗಾಗದಂತೆ? ಶೋಧನೆಗೆ ಒಳಗಾಗದಂತೆ. ಅಲ್ಲಿ ಒಂದು ಪರಿಸ್ಥಿತಿ ನಮ್ಮ ನೆನಪಿಗೆ ತರೋಣ. ಇದು ಎಲ್ಲಿ, ಯಾರಿಗೆ ಹೇಳಿದ್ದು ಈ ಮಾತು? ಯೇಸು ಸ್ವಾಮಿ ಎಲ್ಲಿ ಹೇಳಿದ್ದು? ಗೆತ್ಸೆಮನೆ ತೋಟದಲ್ಲಿಯೇ. ಯಾರಿಗೆ ಹೇಳಿದ್ದು?
ತನ್ನ ಶಿಷ್ಯರಿಗೆ ಹೇಳಿದ ಮಾತು. ಯಾವ ಸಂದರ್ಭ? ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆಗೆ ಕರ್ಕೊಂಡೋಗಿದ್ದಾನೆ. ಪ್ರಾರ್ಥನೆ ಮಾಡಲಿಕ್ಕೆ ಸ್ವಲ್ಪ ನೀವು ಎಚ್ಚರವಿದ್ದು ನನ್ನ ಸಂಗಡ ಎಚ್ಚರವಿದ್ದು ಪ್ರಾರ್ಥಿಸಿ ಅಂತ ಕೆಲವರನ್ನು ಅಲ್ಲೇ ಬಿಟ್ಟ, ಮತ್ತು ಕೆಲವರನ್ನು ತನ್ನೊಂದಿಗೆ ಕರ್ಕೊಂಡೋಗಿ ಇನ್ನೊಂದು ಸ್ಥಳದಲ್ಲಿ ಬಿಟ್ಟ. ತಾನು ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಸಂದರ್ಭ ಹೇಳಿ ಹೋಗುವಂಥ ಮಾತೇನೆಂದರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಿದ್ದು ಪ್ರಾರ್ಥಿಸಿರಿ. ಯಾಜಕರು ಯಾವಾಗಲೂ ಎಚ್ಚರವಿದ್ದು ಪ್ರಾರ್ಥಿಸತಕ್ಕದವರು, ತಕ್ಕವರು ಶೋಧನೆಗೆ ಒಳಪಾಡದಂತೆ ಎಚ್ಚರವಾಗಿರುವವರು. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಅವರು ಎಚ್ಚರವಾಗಿದ್ರ? ಅವರು ಮಲಗಿದ್ರು. ಅವರು ಎಚ್ಚರವಾಗಿರಲಿಲ್ಲ, ಮಲಗಿದ್ರು. ಶೋಧನೆಗೆ ಒಳಗಾದ್ರೆ ಇಲ್ವೋ ಅವರು? ಶೋಧನೆಗೆ ಒಳಗಾದ್ರೆ ಹೇಗೆ? ನಾನು ಎಣಿಸ್ತಾ ಇದ್ದೆ ಮಲಗೋದು ಶೋಧನೆ ಅಂತ. ಅಲ್ಲ, ಮಲಗೋದು ಶೋಧನೆ ಅಂದರೆ ಆ ರೀತಿ ಅಲ್ಲ. ಅಲ್ಲಿಯ ವಿಷಯ ನೋಡುವಾಗ ಏನು ಗೊತ್ತುಂಟ? ಮುಂದೆ ಯೇಸು ಸ್ವಾಮಿ ಹಿಡಿಯಲ್ಪಡಲಿಕ್ಕಿದ್ದಾನೆ. ಯೇಸು ಸ್ವಾಮಿ ಹಿಡಿದು ಅವರ ಎದುರಲ್ಲಿ ಎಳ್ಕೊಂಡೋಗಿ ಟಪ ಟಪ ಇಡಲಿಕ್ಕಿದ್ದಾರೆ. ಹಾಗಾಗುವಾಗ ಮೀಟರ್ ಎಷ್ಟರಲ್ಲಿ ಓಡ್ತದೆ ಇವರದ್ದು? ಯೇಸು ಸ್ವಾಮಿ ಜೊತೆ 3 ರಿಂದ 3.5 ವರ್ಷ ಇವರು ಇದ್ದಾರೆ ಸರಿಸುಮಾರು. ಯೇಸು ಸ್ವಾಮಿ ಟೀಚ್ ಮಾಡಿದ್ದಾನೆ, ನನ್ನ ಆಜ್ಞೆ ಕೈಕೊಂಡು ನಡೀರಿ, ನಾನು ಹೇಳಿದ ಹಾಗೆ ಹೋಗಿರಿ, ಮಾಡಿರಿ ಅಂತ ಎಲ್ಲ ಹೇಳಿದ್ದಾನೆ. ಕೇಳ್ರಿ, ಇಲ್ಲಿ ಹೇಳಿದ್ದಾನೆ. ಈಗ ಅವರು ಯೇಸುನ ಮಾತಿನ ಪ್ರಕಾರ ಹೋಗಬೇಕಾಗಿದೆ. ಆದರೆ ಅಲ್ಲಿ ಗೆತ್ಸೆಮನೆ ತೋಟದಲ್ಲಿ ಯೇಸುಗೆ ಸಪೋರ್ಟ್ ಆಗಿ ಕೇಳಿದಾಗೆ ಕಾಣೋದಿಲ್ಲ ಪ್ರಾರ್ಥನೆ. ಇವರು ಶೋಧನೆಗೆ ಗುರಿಯಾಗದಂತೆ ಎಚ್ಚರವಿದ್ದು ಪ್ರಾರ್ಥಿಸಬೇಕಾಗಿತ್ತು. ಆದರೆ ಏನಾಯಿತು? ಸ್ವಲ್ಪ ಟೈಮ್ ಅವರು ಶೋಧನೆಗೆ ಗುರಿಯಾದರು. ಎಲ್ಲ ಚದರಿ ಹೋಗಲಿಲ್ವ? ಯೇಸು ಸ್ವಾಮಿಯನ್ನು ಹಿಡಿಯುವಾಗ ಓಡಿ ಹೋಗಿ ಅಡಗಿ ಕೂತ್ಕೊಳ್ಳಿಲ್ವಾ? ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ಳಿಲ್ವಾ? ಇವರ ಜವಾಬ್ದಾರಿಯನ್ನು ಮಾಡೋದ್ರಲ್ಲಿ ಹಿಂದೆ ಜಾರಲಿಲ್ವಾ? ಬಲೆ ಹಿಡ್ಕೊಂಡು ತಿರುಗಿ ಹೋಗಲಿಲ್ವಾ? ಅರ್ಥ ಆಗ್ತಾ ಉಂಟಾ? ಇಂಥ ಒಂದು ದೊಡ್ಡ ಶೋಧನೆ ಬರೋದ್ರಲ್ಲಿತ್ತು. ಅದಕ್ಕೆ ಸ್ವಾಮಿ ಹೇಳೋದು, ನನ್ನ ಸಂಗಡ ಎಚ್ಚರವಾಗಿರ್ರಿ, ಶೋಧನೆ ಬರಲಿಕ್ಕಿದೆ, ನಿಮ್ಮನ್ನು ಹಿಂಜಾರಿಸುವಂಥ ಶೋಧನೆ ಬರಲಿಕ್ಕಿದೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಅವರು ಎಚ್ಚರವಾಗಿರತಕ್ಕ ಸಮಯದಲ್ಲಿ ನಿದ್ರೆ ಮಾಡಿದರು. ಅವರ ಪ್ರಾರ್ಥನೆ ಫಲಿಸಲಿಲ್ಲ. ಆದರೆ ಗ್ಲೋರಿ ಟು ಗಾಡ್, ಜೀಸಸ್ ಕ್ರೈಸ್ಟ್ ಅವರಿಗೋಸ್ಕರ ಆಲ್ರೆಡಿ ಪ್ರೇಯರ್ ಮಾಡಿದ್ದಾನೆ. ಎಲ್ಲಿ? ನಾನು ಎಣಿಸ್ತೇನೆ ಲೂಕನ ಸುವಾರ್ತೆ 22ನೇ ಅಧ್ಯಾಯ 32ನೇ ವಚನ. ಲೂಕನ ಸುವಾರ್ತೆ, ಲೂಕ್ ಚಾಪ್ಟರ್ 22 ವರ್ಸ್ 32. ಲೂಕ 22:32. ಅಲ್ಲಿ ಏನು ಬರೆದಿದೆ ನೋಡಿ. ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. 31 ಏನು ಹೇಳ್ತಾರೆ ನೋಡಿ. 31 ಆದರೆ 31 ಅಲ್ಲಲ್ಲ 31 ಓದಿ. ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಹಲ್ಲೆಲೂಯ. ಸೈತಾನ ಅಪ್ಪಣೆ ಕೇಳಿದ್ದಾನೆ ಪರಲೋಕದಲ್ಲಿ. ಯೇಸು ಸ್ವಾಮಿ ಈಗ ಹಿಡಿಯಲ್ಪಡ್ಲಿಕ್ಕಿರುವಂಥ ಟೈಮ್ ಮೇರ್ಪೋತೀರ ಮಾಮಣ್ಣೆ ಮಿತ್ತು ಪೋದು ಪರ್ಮಿಷನ್ಗೆ ತಂದೇರು ಮಗಳೇನು ಗೋಧಿದ ಲೆಕ್ಕ ದರ್ಪರೆ ಅಪ್ಪಣೆ ಗೊರಲ್ಲ ಅಂದ್ ಏರೇನು ಶಿಷ್ಯರೇನು ಐಕೆ ಯೇಸು ಸ್ವಾಮಿ ಬಂತೀನಿ. ಅದಕ್ಕೆ ಸ್ವಾಮಿ ಹೇಳಿದ್ದು, ಶೋಧನೆಗೆ ಒಳಗಾಗದಂತೆ ಎಚ್ಚರವಿದ್ದು ಪ್ರಾರ್ಥಿಸಿರಿ. ಅವರು ಮಲಗಿಬಿಟ್ರು. ಪ್ರಾರ್ಥನೆ ಟೈಮಲ್ಲಿ ಮಲಗಬಾರ್ದು. ಶೋಧನೆ ಬರಲಿಕ್ಕಿರ್ತದೆ, ಪ್ರಾರ್ಥನೆ ಬೇಕು. ಮಲಗಿದ್ರು ಅವರು. ನಾನು ಹೇಳ್ತೇನೆ, ಕೆಲವು ಸರಿ ಸೈತಾನ ಪ್ರಾರ್ಥನೆಗೆ ಬರದಂತೆ ಕೆಲವು ರೀಸನ್ ಆಗ್ತಾ ಇದ್ದಾನೆ. ಅಲ್ಪ ಸರಿಜ್ಯ ಅವು ಸರಿಜ್ಜು ರಿಸೀವ್ ಮಾಡಬೇಡ್ರಿ. ಎಂಥ ಸರಿ ಇರಲಿ, ಎಂಥ ಸರಿ ಇಲ್ಲದೆ ಇರಲಿ, ನಾನು ಹೋಗ್ತೇನೆ. ನಾನು ಹೋಗೋದ್ರಿಂದ, ನಾನು ಪ್ರಾರ್ಥನೆ ಮಾಡೋದ್ರಿಂದ ಸರಿ ಇಲ್ಲದು ಸರಿ ಆಗ್ತದೆ. ಎಷ್ಟೋ ಜನರಿಗೆ ವಿವೇಚನೆ ಆತ್ಮನ ಸಹಾಯ ಇಲ್ಲ, ಕೇಳುವುದಿಲ್ಲ. ತನ್ನ ಪ್ರಾರ್ಥನಾ ಲೈಫಲ್ಲಿ ಹಿಂದಕ್ಕೆ ಕೊಂಡೋಗ್ತದೆ. ಶೋಧನೆ ಸಮಯದಲ್ಲಿ ಬಲ ಬೇಕಾದರೆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಯೇಸು ಸ್ವಾಮಿ ಪೇತ್ರನ ವಿಚಾರವಾಗಿ ಸೈತಾನ ಹೋಗಿ ಪರ್ಮಿಷನ್ ಕೇಳಿದಾಗ ಯೇಸು ಸ್ವಾಮಿ ಆಲ್ರೆಡಿ ಪ್ರೇಯರ್ ಮಾಡಿದ್ದಾನೆ. ಗ್ಲೋರಿ ಟು ಗಾಡ್. ಸ್ವಲ್ಪ ಟೈಮ್ ಶೋಧನೆಗೆ ಒಳಗಾದರು, ಹಿಂಜಾರುವ ಹಾಗೆ ಬಂದರು. ಆದರೆ ಮತ್ತೆ ನಿಂತರು ನೋಡಿ. ಇದು ಜೀಸಸ್ದು ಪ್ರೇಯರ್
ಪವರ್. ಹಾಗಾದರೆ ಯಾಜಕನಾದ ಯೇಸು ಹೇಗೆ ನೋಡ್ರಿ ಪ್ರಾರ್ಥನೆಯಲ್ಲಿ ಸ್ಟ್ರಾಂಗ್ ಆಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋರಾಟದ ಪ್ರಾರ್ಥನೆ ಮಾಡೋದಕ್ಕೆ ಕರೆಯಲ್ಪಟ್ಟಂಥ ಯಾಜಕ ಸೇವೆಯುಳ್ಳವರು, ಕಣ್ಣೀರಿನ ಪ್ರಾರ್ಥನೆ ಮಾಡೋದಕ್ಕೆ ಕರೆಯಲ್ಪಟ್ಟ ಯಾಜಕ ಸೇವೆಯುಳ್ಳವರು. ಕೊನೆಯದಾಗಿ ಯಾವ ಪ್ರಾರ್ಥನೆ? ಈಗ ಯಾವ ಪ್ರಾರ್ಥನೆ ಹೇಳಿದ್ದು? ಶೋಧನೆಗೆ ಒಳಗಾಗದಂತೆ ಎಚ್ಚರವಿದ್ದು ಪ್ರಾರ್ಥಿಸುವುದಕ್ಕೆ ಕರೆಯಲ್ಪಟ್ಟ ಯಾಜಕರು. ಎಷ್ಟು ಜನ ನಾವು ಇಂಥ ಸೇವೆಯನ್ನು ಮಾಡ್ತಾ ಇದ್ದೇವೆ? ಕಾಣಿಕೆ ಸೇವೆ, ಯಜ್ಞ ಸೇವೆ, ದಿನಾಲು. ಹಲ್ಲೆಲೂಯಾ, ದಿನಾಲು. ಯಾರಿಗೆ ಇದರ ರೆವಲ್ಯೂಷನ್ ಆಗ್ತದೆ ಅವರಿಗೆ ತಮ್ಮ ಇಹಲೋಕದ ಜೀವಿತದ ಬೇರೆ ವಿಚಾರ ಸೆಕೆಂಡರಿ ಆಗಿರ್ತದೆ. ದೇವರಿಗೆ ಯಾಜಕ ಸೇವೆಯನ್ನು ನಡೆಸೋದು ಫಸ್ಟ್ ಆಗಿರ್ತದೆ. ಹಲ್ಲೆಲೂಯಾ. ಈ ವಾಕ್ಯದ ಮೂಲಕ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕ್ರಿಸ್ತನ ಬರೋಣ ಹತ್ತಿರವಾಗಿರೋದ್ರಿಂದ ಒಂದು ರೈಟ್ ಯಾಜಕ ಸೇವೆಯನ್ನು ನಾವು ಮಾಡಿ ದೇವರಿಗೆ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಕರ್ತನ ಮೇಜಿಗೆ ನಾವು ಬರೋಣ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಕರ್ತನ ಲೈವಲ್ಲಿ ಕನೆಕ್ಟ್ ಆಗಿರುವಂಥ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇವತ್ತಿನ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಅದು ಆಶೀರ್ವಾದಕರವಾಗಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಲೈವಲ್ಲಿರುವಂಥ ಪ್ರತಿ ಮಕ್ಕಳು ಅವರು ಮಾತ್ರ ಕೇಳದೆ ಇತರರಿಗೂ ಕೂಡ ಶೇರ್ ಮಾಡುವಂತೆ ಮತ್ತು ಇತರರು ಕೂಡ ಸಬ್ಸ್ಕ್ರೈಬ್, ಲೈಕ್ ಮಾಡಿ ದೇವರೇ ನಿನ್ನ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡುವಂತೆ ಸಹಾಯ ಮಾಡು. ಸಭೆಯ ಮತ್ತು ಇಲ್ಲಿರುವಂಥ ಲೈವಲ್ಲಿರುವಂಥ ಪ್ರತಿಯೊಂದು ಕುಟುಂಬ ನಾವೆಲ್ಲರೂ ನೀನು ಕೊಟ್ಟಿರುವಂಥ ಯಾಜಕತ್ವ ಸೇವೆಯನ್ನು ನಂಬಿಗಸ್ತಿಕೆಯಿಂದ ಮಾಡುವಂತೆ ಸಹಾಯ ಮಾಡು. ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡ್ತೇವೆ ತಂದೆ.